ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್, ಕ್ಲೀನಿಂಗ್ ಪಾರ್ಟ್ನರ್ ಗಾಲಾ ನೋಡಸ್ಟ್ ರೂಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಮುರುಡಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಇವತ್ತು ಗೊತ್ತಿದೆ ಸೋಮವಾರದ ದಿನ ಬರಬೇಕಾದವರು ಒಬ್ಬರೇ ಒಬ್ರು, ನಮ್ಮ ಗಣೇಶ್ ರಾವ್ ಅವರು. ಗಣೇಶ್ ರಾವ್ ಅವರು ಬರಲೇಬೇಕು, ಬ್ರಾಹ್ಮಣರ ಅಡುಗೆನ ತೋರಿಸಲೇಬೇಕು. ಬ್ರಾಹ್ಮಣರು ಅಡುಗೆ ತಿನ್ನಕ್ಕೋಸ್ಕರ ತುಂಬಾ ಜನ ಕಾಯ್ತಾ ಇರ್ತಾರೆ. ಸರ್, ಅವ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸರ್, ಅವ್ರನ್ನ ಕರ್ಸಿ ಸರ್ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಗಣೇಶ್ ರಾವ್. ಬನ್ನಿ ಸರ್. ನಮಸ್ಕಾರ ಗಣೇಶ್ ರಾವ್ ಅವರೇ. ನಮಸ್ಕಾರ. ಬ್ರಾಹ್ಮಣರ ಅಡುಗೆ ನೋಡ್ಕೋಬೇಕು, ಬ್ರಾಹ್ಮಣರ ಅಡುಗೆ ಚೆನ್ನಾಗಿರುತ್ತೆ, ಬ್ರಾಹ್ಮಣರ ಅಡುಗೆ ಟೇಸ್ಟ್ ನ ಮಾಡಕ್ಕೋಸ್ಕರನೇ ಗಣೇಶ್ ನಾವು ಇಟ್ಕೊಂಡಿದ್ದೀರಾ, ದಯವಿಟ್ಟು ಕರ್ಸಿ ಅಂತ ಇದ್ರು. ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ? ಇವತ್ತು ಸಿಂಪಲ್ ಆಗಿರೋದು ಟೊಮೆಟೊ ರೈಸ್ ಬಾತ್ ಮಾಡೋದು. ಸಿಂಪಲ್ ಆಗಿ ಒಂದು ಟೊಮೆಟೊ ರೈಸ್ ಬಾತ್. ಹೌದು. ಇದಕ್ಕೆ ಏನಾಗ್ತಾ ಇಲ್ಲ, ನಾವು ಬೆಳ್ಳುಳ್ಳಿ ಆಗ್ತಾ ಇಲ್ಲ. ಇಲ್ಲಿ ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ. ಬೆಳ್ಳುಳ್ಳಿ ಈರುಳ್ಳಿ ಇಲ್ಲ, ಅದೊಂದು ಬಾತೆ. ಟೊಮೆಟೊ ಅಕ್ಕಿ, ಟೊಮೆಟೊ ಅಕ್ಕಿನ ಅಷ್ಟೇ. ಟೊಮೆಟೊ ಬಾತ್ ಬ್ರಾಹ್ಮಣರ ಮಲ್ಲಿ ಹಿಂಗೆ ಮಾಡ್ಕೊಳ್ಳೋದಾ? ಹೌದು. ಓಕೆ, ಬ್ರಾಹ್ಮಣರ ಶೈಲಿಯ ಅದ್ಭುತವಾದಂತ ಒಂದು ಟೊಮೆಟೊ ಬಾತ್ ನ ತೋರಿಸ್ತಾ ಇದೀವಿ. ಇಲ್ಲಿ ಎಲ್ಲೂ ಕೂಡ ಜಿಂಜರ್ ಗಾರ್ಲಿಕ್ ನ ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅವರು ಯೂಸ್ ಮಾಡಿದ್ರು ಮಾಡ್ಬೋದಲ್ವಾ? ತುಂಬಾ ಸಖತ್ತಾಗಿರುತ್ತೆ, ಟೇಸ್ಟ್ ಅದ್ಭುತವಾಗಿರುತ್ತೆ. ಏನೇನು ತಂದಿದ್ದೀರಾ ಮಾಡಕ್ಕೆ? ಟೊಮ್ಯಾಟೊ ರೈಸ್ ಬಾತ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಸಾಸಿವೆ, ಬೆಲ್ಲ, ಶುಂಠಿ, ಕಡಲೆಕಾಳು, ಒಣಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಧನಿಯಾ ಪುಡಿ, ಅರಿಶಿನ, ತೆಂಗಿನಕಾಯಿ ತುರಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ನಿಮ್ಗೆ ಮಾಡಕ್ಕೆ? ಈಗ ಒಂದು ಕುಕ್ಕರ್. ಎಲ್ಲರಿಗೂ ಟೊಮೆಟೊ ಬಾತ್ ತಿನ್ನಿಸ್ಕೊಂಡ ಮಧ್ಯಾಹ್ನನೇ ನೋಡು. ಓಕೆ, ಎಲ್ಲ ಕಾಯ್ತಾ ಇದ್ರೆ 1 ಗಂಟೆ ಆಗೋಯ್ತು. ಮುರಳಿಯವರೇ, ಬೇಗ ಶುರು ಮಾಡಿ ಅಂತಂದ್ರೆ. ಓಕೆ, ಅದ್ಭುತವಾಗಿರುವಂತ GK ಕ್ಯಾಟರರ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಲ್ಲ, ಸುಮಾರು 30-35 ವರ್ಷಗಳಿಂದ ಶ್ರೀನಗರ, ಹನುಮಂತ ನಗರ, ಗಾಂಧಿ ಬಜಾರ್ಲೆಲ್ಲ ಬ್ರಾಹ್ಮಣರ ಅಡುಗೆ ಮಾಡಬೇಕು ಅಂದ್ರೆ ಫೇಮಸ್. ಆ GK ಕ್ಯಾಟರರ್ಸ್ ನ ಗಣೇಶ್ ರಾವ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬ್ರಾಹ್ಮಣರ ಅಡುಗೆ ಬೇಕು ಅಂದ್ರೆ ಅವ್ರನ್ನೇ ಕರ್ಸೋದು, ಅವ್ರಿಗೆ ಇವರೇ ಬೇಕು, ಅದಕ್ಕೆ ನಮಗೂ ಇವರೇ ಬೇಕು ಸೋಮವಾರ ಬಂದ್ರೆ. ಓಕೆ, ಶುರು ಮಾಡೋಣ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸದ್ಯಕ್ಕೆ ಎಣ್ಣೆ ಹಾಕೋಣ. ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಿಮ್ಗೆಲ್ಲ ಕೇಳ್ತಾರಾ ಇದು ಅಡುಗೆ ಚೆನ್ನಾಗಿತ್ತು, ಈ ಬ್ರಾಹ್ಮಣ ಅಡುಗೆ ಚೆನ್ನಾಗಿ ಬಂದಿತ್ತು ಅಂತೆಲ್ಲ ಕೇಳ್ತಾರಾ? ಈಗ ಹೇಳ್ತಾ ಇದು ಮಧ್ಯಾಹ್ನ ಬೇರೆಯವ್ರದ್ದು ಲಿಂಗಾಯತದ ಮದುವೆ ಇತ್ತು. ಓ, ಲಿಂಗಾಯತರು ಶುರು ಮಾಡೋಣ. ನಾವು 2 ಮಾಡ್ತೀವಿ. ಲಿಂಗಾಯತದ್ದು ಮಾಡ್ತೀರಾ? ಮತ್ತೆ ಎಲ್ಲಿ ನೀವು ಮಾಡ್ತಲ್ಲ, ಯಾಕೆ ಶುರು ಮಾಡಿಲ್ಲ ಇನ್ನ? ಇವತ್ತು ಆಯ್ತಲ್ಲ, ಇವತ್ತು ಮಾಡ್ತಿದ್ರು. ಇವತ್ತು ಅದೇ ಮದುವೆ ಅದು ಒಂದು. ಹೌದಾ? ಮತ್ತೆ ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ವೀಕ್ ಇಂದ ಲಿಂಗಾಯತರ ಸ್ಪೆಷಲ್ ಶುರು ಮಾಡೋಣ. ಉತ್ತರ ಕರ್ನಾಟಕಕ್ಕೆ ಹೋಯ್ತು ಅಂತ ಹೇಳಿದ್ರೆ ಲಿಂಗಾಯತರ ಖಾನಾವಳಿ ಅಂತ ಹಾಕಿರ್ತಾರೆ. ಖಾನಾವಳಿ ಅಂತ ಹೇಳ್ತಾರೆ. ಖಾನಾವಳಿ ಊಟ ಎಲ್ಲ ಶುರು ಮಾಡೋಣ ಆಗಿದೆ, ಮಾಡ್ತಿರಲ್ಲ ನೀವು? ಓಕೆ, ಈ ವಾರ ಇನ್ನೇನು ಬ್ರಾಹ್ಮಣದ ಮುಗಿಸಿ ಮುಂದಿನ ವಾರದಿಂದ ಸ್ಪೆಷಲ್ ಏನಿಲ್ಲ, ನಮ್ಮ ಐಟಮೇ ಅವ್ರು ಮಾಡ್ತಾರೆ. ಅವರೆಲ್ಲ ತಿಂತಾರಲ್ಲ? ಅಲ್ಲ, ಎಲ್ಲ ಅಂದ್ರೆ ಬೆಳ್ಳುಳ್ಳಿ. ಇವತ್ತು ಒಂದೊಂದೇ ವಿಶೇಷ ಅಂದ್ರೆ ಅವರು ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ ಲಿಂಗಾಯತರುವೆ. ಹೌದು, ಅವರಿಗೆ ನಮ್ಮ ಅಡಿಗೆ ತೋರಿಸಿದ್ವಿ ಇವತ್ತು, ಚೆನ್ನಾಗಿತ್ತಂತ. ಹೌದು. ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಒಂದು ಬ್ರಾಹ್ಮಣರ ಶೈಲಿಯ ಅದ್ಭುತವಾದಂತಹ ಒಂದು ಟೊಮೆಟೊ ಬಾತ್ ಅನ್ನ ಮಾಡಿ ತೋರಿಸ್ತಾ ಇದೀವಿ. ಶುರು ಮಾಡ್ಕೋಣ ಸರ್. ರೆಡಿ ಸರ್? ಸಾಸಿವೆ ಒಗ್ಗರಣೆ, ಚಟಪಟ ಅಂತ ಇದೆ. ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ಓಕೆ, ಸ್ವಲ್ಪ ಕರಿಬೇವು. ಓಹೋ, ಹಾಕೋಬಹುದು. ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ. ಕಡಲೆಬೇಳೆ, ಉದ್ದಿನಬೇಳೆ ಎರಡೂವೆ. ಇದು ಒಗ್ಗರಣೆ. ಅದೇನು ಇವಾಗಲೇ ಒಗ್ಗರಣೆ ಮಾಡ್ಕೊಂಡ್ಬಿಡ್ತಾ ಇವಾಗ? ಎಲ್ಲ ಇದಕ್ಕೆ ಹಾಕೋದಲ್ಲ, ಎಲ್ಲ ಇದಕ್ಕೆ ಹಾಕದ? ಒಂದೇ ಸತಿ ಇದಕ್ಕೆ ಹಾಕಿ. ಮೆಣಸಿನ್ಕಾಯಿ. ಓಕೆ, ಹಸಿ ಮೆಣಸಿನ್ಕಾಯಿ, ಶುಂಠಿ. ಓಕೆ, ಕಡಲೆಕಾಳ, ಬೇಯಿಸಿದ ಕಡಲೆಕಾಳು. ಕಡಲೆಕಾಳು ಹಾಕೋಬಹುದು, ಬಟಾಣಿ ಹಾಕೋಬಹುದು, ಕಡಲೆಕಾಯಿ ಬೀಜ ಹಾಕೋಬಹುದು. ಎಸ್ ಸರ್. ಯಾವುದಿಲ್ಲ ಅಂದ್ರೆ ಅವರೆಕಾಯಿ ಹಾಕೋಬಹುದು, ಅವರೆಕಾಯಿ ಕಾಲದಲ್ಲಿ ಅದೇ. ಅವರೆಕಾಯಿ ಹಾಕಿ. ಓಕೆ, ಒಗ್ಗರಣೆ ರೆಡಿ ಇದೆ. ಟೊಮೆಟೊ ಜಾಸ್ತಿ ಬೇಯಿಸಬಾರ್ದು. ಬೇಯಿಸಬಾರ್ದಾ? ಜಾಸ್ತಿ ಬೇಯಿಸಬಾರ್ದು. ಯಾಕೋ? ಅದು ಅಪ್ಪಚ್ಚ ಆಗ್ಬಿಟ್ಟು ಅದ್ರಲ್ಲಿ ಏನಿರಲ್ಲ, ಅದು ಪೂರ್ತಿ ಇದಾವೆ ರಸ. ಅದು ಹೋಳು ಅದ್ರ ಕಾಣದೆ ಅದು ಚೆನ್ನಾಗಿ ಕಾಣುತ್ತೆ. ಒಂದು ಅಳತೆ ಅಕ್ಕಿ, 2 ಅಳತೆ ನೀರು. 2 ಅಳತೆ ನೀರು.
ಓಕೆ ಸರ್. ಲೈಟ್ ಬಿಸಿ ಆಗಿದೆ ಟೊಮೆಟೊ. ಈಗ ನೀರು ಹಾಕ್ತಾ ಇದೆ ನೋಡಿ. ಓಕೆ. ಒಂದು ಓಕೆ. ಒಂದು ಅಳತೆ ಅಕ್ಕಿಗೆ 2 ಅಳತೆಯ ನೀರನ್ನು ಹಾಕಿದ್ರೆ ಅದು ಉದುರುದ್ರಾಗಿ ಚೆನ್ನಾಗಾಗುತ್ತೆ, ಮುದ್ದೆ ಆಗಲ್ಲ. 2 ಕೂಗು. 2 ಕೂಗ? 2 ಕೂಗು. ಓಹೋ. ಉದುರು ಬೇಕಾದ್ರೆ ಇನ್ನು ಸ್ವಲ್ಪ ಸಮಸ್ಯೆ ಬೇಯಬೇಕು ಅಂತೇಳಿ ಇನ್ನೊಂದು ಕೂಗು. ಹಂಗಂತೀರಾ? 3 ಕೂಗು. ಹಾಂ. ಓಕೆ. ಆಮೇಲೆ 3 ಸರಿ ಕೂಗಕ್ಕೆ ಬಿಡಿ ನಿಮ್ಮ ಕುಕ್ಕರ್ನ. ಅಕ್ಕಿಯ ಮೇಲೆ ಡಿಪೆಂಡ್ ಆಗಿತ್ತು ಅದು. 3 ಸರಿ ಕೂಗ. ಹೊಸ ಅಕ್ಕಿ ಆದರೆ 2 ಸಾಕಾಗುತ್ತೆ, ಹಳೆ ಅಕ್ಕಿ 3 ಬೇಕೇ ಬೇಕು. ಓಕೆ ಸರ್, ಡನ್. ಅಕ್ಕಿ ನೆನೆಸಿದ್ದು ಉಂಟಾ? ನೆನೆಸಿದ್ದು ಸುರಿದಿಟ್ಟು ಅಕ್ಕಿ. ಓಕೆ. ಸ್ವಲ್ಪ ಬೆಲ್ಲ. ಓಕೆ, ಇದು ಬೇಕೇ ಬೇಕು. ಇವತ್ತು ಹಿಂಗಿಲ್ಲ. ಹಿಂಗೇಕಾಯಿ ಬೇಡ ಅಂತ ಇದ್ದೀರಾ? ಇವತ್ತು ಹಿಂಗಿಲ್ಲ. ಬೇಡ ಇದಕ್ಕೆ ಹಿಂಗು? ಬೇಡ, ಇದಕ್ಕೆ ಬೇಕಾಗಿಲ್ಲ. ಆದರೂ ಬೆಲ್ಲ ಬೇಕಾಗಿಲ್ಲಪ್ಪ. ಬೇಕಾಗಿಲ್ಲ, ಅದು ಸ್ವಲ್ಪ ರುಚಿಗೆ ಬೇಕೇ ಬೇಕು. ರುಚಿ ಪಾಪ ಎಲ್ಲ ಹಂಗೆ ತಿನ್ನಿಸ್ಬಿಟ್ಟು ನಾಲ್ಗೆ ಕೆಡಿಸ್ಬಿಟ್ಟಿದ್ದೀರಾ ಅವ್ರಿಗೆ. ತೆಂಗಿನಕಾಯಿ. ಎಸ್ ಸರ್. ಇದು ಬೇಕಾ? ತೆಂಗಿನಕಾಯಿ ರುಬ್ಬಿ ಕೂಡ ಹಾಕ್ಬೋದು, ಮಿಕ್ಸಿ Okay. ಮಾಡಿ ಹಾಕ್ಬೋದು. ಓಕೆ. ಮಲ್ಲಿ ಅಡುಗೆ ಮಾಡ್ತೀರಾ ಗಣೇಶ? ಯಾವಾಗಲಾರು ಫ್ರೀ ಇದ್ರೆ ಮಾಡ್ತೀರಾ? ಮಾಡ್ತೀವಿ. ಕೊಟ್ಟು ಹೋಗ್ಲಿಕ್ಕೆ ಬೇಜಾರಲ್ಲ? ಅಂದರೆ ಸಾಮಾನ್ಯನಿಗೆ ಮನೆಯಲ್ಲಿ ಮಾಡ್ತಾರಲ್ಲ, ಈ ಗ್ರೇವಿ ಟೈಪ್ ಇಂಥ ಬೇಕಾದ್ರೆ ಮಾಡಿಕೊಡ್ತೇನೆ. ಮಾಡಿಕೊಡ್ತೀರಾ? ಹೌದು. ಕುದೀತಾ ಇದೆ. ಇದೆ ಉಪ್ಪು. ಓಕೆ. ಅರ್ಶಿನ ಹಾಕ್ಬೇಕಾ? ಅರಿಶಿನ ಹಾಕಬೇಕು. ಹಾಕಿ ಸರ್. ಉಪ್ಪು ಸಾಕು. ಸ್ವಲ್ಪ ಬಣ್ಣಕ್ಕೆ ಅರಿಶಿನ. ಓಕೆ. ಮಸಾಲೆ ಇಲ್ಲ, ರುಬ್ಬಿದ್ದಿಲ್ಲ, ಏನಿಲ್ಲ. ಅದು ನಾವು ಟೊಮೆಟೊ ಬಾತನ್ನು ಮಾಡ್ತಾ ಇದೀವಿ. ನಿಂಬೆ ಹಣ್ಣು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಬರೀ ಟೊಮೆಟೊ ಹುಡಿ ಸಾಕಾಗಲ್ಲ. ಸಾಲಲ್ಲ? ಕುದೀತಾ ಇದೆ, ಹಾಕೋಬಹುದು ಅಕ್ಕಿನ? ಅಕ್ಕಿ ಹಾಕೋಣ. ನೀರು ಕುಯ್ತಾ ಇದೆ. ಓಕೆ. ಈಸಿ ಆದಂತ ಟೊಮೆಟೊ ಬಾತ್ ಇದು. ಅದು ಪಟಪಟ್. ಎಷ್ಟೋ ಜನ ಹೇಳಿದ್ದಾರೆ ನಮಗೆ ಬೆಳಿಗ್ಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಬೇಕಾದಂಥ ಪಟಪಟ್ ಏನೋ ಬಾತ್ ಟೈಪ್ ಏನೋ ಮಾಡಿ ತೋರಿಸಿ ಅಂತ ಸುಮಾರು ಜನ ಹೇಳಿದ್ದಾರೆ ನಮಗೆ. ಓಕೆ. ಇದನ್ನ ಮಾಡ್ಕೊಡಿ, ಮಕ್ಕಳು ಮಾರನೇ ದಿನ ಬೇಕು ಅಂದ್ರೆ ಇನ್ನೊಂದ್ಸರಿ ಮಾಡ್ಕೊಡ್ಬೋದು. ಸಾಕಾ? ಸಾಕು. ಮುಚ್ಚೋಣವಾ? ಹಾಂ, ಮುಚ್ಚಬಹುದು. ಇನ್ನೇನು ಹಾಕೋದಿಲ್ವಾ? ಸ್ವಲ್ಪ ಧನಿಯಾ ಪುಡಿ ಬೇಕಾ? ಸ್ವಲ್ಪ ಸ್ಮೆಲ್ಲಿಗೆ ಧನಿಯಾ ಪುಡಿ ಬೇಕು ಅಂತೇನಿಲ್ಲ. ಓಕೆ. ಸ್ಮೆಲ್ಲಿಗೆ ಮಕ್ಕಳಿಗೆ ಸ್ವಲ್ಪ ಘಮ ಇರಬೇಕು. ಘಮ ಏನು ಬೇಕು. ಮುಚ್ಚೋಣವಾ? ಬೇಕು ಅಂದರೆ ಮೇಲೆ ತುಪ್ಪ ಸ್ವಲ್ಪ ಕೊಡ್ಬೋದು. ಕೊಡಿ ತುಪ್ಪ ಕೊಡಿ. ಮುಚ್ಬೋಣ? ಏನು ಮುಚ್ಬೋದು. ಎಷ್ಟು ವಿಷಲ್ ಕೊಡ್ಬೇಕಾಗುತ್ತೆ? 2. ಓಕೆ, ರೆಡಿನಾ ಗಣೇಶ್? ಹಾಂ, ರೆಡಿ. ತೆಗೆದು ನೋಡೋಣ ಏನಾಗಿದೆ ಅಂತ. ತೆಗಿರಿ. ಟೊಮೆಟೊ ಬಾತ್, ಬ್ರಾಹ್ಮಣರ ಟೊಮೆಟೊ ಬಾತ್. ಅಬ್ಬಬ್ಬ, ಇವನ್ ಪಟಾಕಿಟಕ್ಕೆ ಓಡಿಸ್ತೀರಾ ಸ್ವಾಮಿ? ಆರ್ಡಿನರಿ ಟೊಮೆಟೊ ಚಿತ್ರಾನ್ನ ಬಾತ್ ಮಾಡ್ತೀವಿ. ಹೌದು ಅಲ್ಲ? ಟೊಮೆಟೊ ಚಿತ್ರಾನ್ನ ಬಾತ್ ಮಾಡಿರುವಂತ ವಿಧಾನ ಇದು. ಓಕೆ, ಹಾಕಿ. ಟೊಮೆಟೊ ಬಾತ್ ರೆಡಿ ಇದೆ. ಟೊಮೆಟೊ ಬಾತ್ ಇದು ನಾವು ಮಾಡ್ಕೋಬೇಕಾದ್ರೆ ಟೊಮೆಟೊ ಚಿತ್ರಾನ್ನ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಅನ್ನ ಕಲಿಸ್ಕೊಳ್ತೀವಿ. ಇಲ್ಲ ಅನ್ನ ಕಲಿಸಿಲ್ಲ, ಅಕ್ಕಿನೇ ಹಾಕಿ ಜೊತೆಗೆ ಮಾಡಿರುವಂತ ಟೊಮೆಟೊ ಬಾತ್ ಇದು ಅದ್ಭುತವಾಗಿ ಮಾಡಿದರೆ ಬ್ರಾಹ್ಮಣರ ಶೈಲಿಯ ಟೊಮೆಟೊ ಬಾತು. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣೇಶ್ ರಾವ್ ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಟೊಮೆಟೊ ಬಾತ್ ಮಾಡ್ಕೊಳ್ಳಿ. ಟೊಮೆಟೊ ರೈಸ್ ಬಾತ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಹಸಿ ಮೆಣಸಿನಕಾಯಿ, ಶುಂಠಿ, ನೆನೆಸಿದ ಕಡಲೆಕಾಳು ಹಾಕಿ ಬಾಡಿಸಿ ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ನೀರು, ಬೆಲ್ಲ, ತೆಂಗಿನಕಾಯಿ ತುರಿ, ಉಪ್ಪು, ಅರಿಶಿನ, ನಿಂಬೆ ರಸ, ಅಕ್ಕಿ, ಧನಿಯಾ ಪುಡಿ, ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೊಮೆಟೊ ರೈಸ್ ಬಾತ್ ಸವಿಯಲು ಸಿದ್ಧ. ಓಕೆ, ಟೊಮೆಟೊ ಬಾತ್ ನೋಡೋಣ. ನೋಡಿ, ಸ್ಯಾಂಪಲ್ ರುಚಿ ನೋಡಿ. ರುಚಿ ನೋಡೋದೇನು, ಮುಗ್ಸೋದೇನೆ. 1:15 ಬಂದು ಊಟ ಟೈಮಲ್ಲಿ ಸ್ವಲ್ಪ ನೋಡೋಕ್ಕಾಗತ್ತಾ ಗಣೇಶ್ ರಾವ್? ಊಟನೇ ಮಾಡಬೇಕಾಗತ್ತಾ? ಅದು ಚಿತ್ರಾನ್ನ ತಿನ್ನಿಸ್ತಾ ಇದ್ದೀರಾ ನಮಗೆ, ಟೊಮೆಟೊ ಬಾತ್ ಅಂತೇಳಿ. ದಿನ ಅನ್ನ ಸಾರು ಇದ್ದೇ, ಇವತ್ತು ಚಿತ್ರಾನ್ನ ತಿನ್ನೋಣ ಹಂಗಂತೀರಾ? ಹಾಂ.
ಮಕ್ಕಳಿಗೆ ಕ್ಯಾರಿಯರ್ ಹಾಕ್ಬೋದು. ತುಂಬ ಮೈಲ್ಡ್ ಆಗಿದೆ. ಹೌದು, ಲೈಟ್ ಆಗಿರುತ್ತೆ. ತುಂಬ ಮೈಲ್ಡ್ ಆಗಿದ್ರೆ ಅಂದರೆ ಹುಳಿ, ಟೊಮೆಟೊ ಹುಳಿ ಇರುತ್ತೆ ಸ್ವಲ್ಪ, ಹುಳಿ ಹಾಕೋದು ಕಡಿಮೆ ಇದೆ, ಹಾಕಿದ್ರು ನಡೀತದೆ. ಅಲ್ಲ, ಮೈಲ್ಡ್ ಆಗಿರುತ್ತೆ. ತುಂಬ ಮೈಲ್ಡ್ ಆಗಿದೆ. ಬ್ರಾಹ್ಮಣರಿಗೆ ತುಂಬ ಇಷ್ಟ ಆಗಿದೆ. ಇದೋಕೆ ಪಟಾಪಟ ಅಂತ ಏನು ಮಾಡ್ತಾ ಇದ್ದೀರಾ? ಬೆಂಡೆಕಾಯಿ ಗೊಜ್ಜು. ಬೆಂಡೆಕಾಯಿ ಗೊಜ್ಜ? ಪಟಪಟ ಆಗಲ್ಲ, ಅದು ಸೇಮ್, ಇದು ಬೇಗ ಮಾಡ್ಬೋದು. ಓಕೆ, ಬೆಂಡೆಕಾಯಿ ಗೊಜ್ಜು ರೆಡಿ ಮಾಡ್ಕೊಂಡು ಬನ್ನಿ. ಆಯ್ತು, ಚಿತ್ರಾನ್ನ ಖಾಲಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕರೆಕ್ಟು, ಬನ್ನಿ ಬನ್ನಿ ಬನ್ನಿ, ಹಂಗೆ ಹೋಗ್ಬೇಡಿ. ತುಂಬ ಜನ ಫೋನ್ ನಂಬರ್ ಕೇಳ್ತಾರೆ. ಅದೇ ಬ್ರಾಹ್ಮಣ ಅಡುಗೆ ಮಾಡ್ತಾರಲ್ಲ, ಕನ್ನಡಕ್ಕೆ ಹಾಕೊಂಡು ಅವ್ರ ನಂಬರ್ ಹೇಳಿ ಅಂತಾರೆ. ನಾವು ನಂಬರ್ ಹೇಳಕ್ಕಾಗಲ್ಲ. ದಯವಿಟ್ಟು ಒಂದು ನಂಬರ್ ಹೇಳಿ. 93412. ಒಂದು ನಿಮಿಷ, 93412 ಗಣೇಶ್ ಅವರ ಟೆಲಿಫೋನ್ ನಂಬರು. ಇವರು ಫೋನ್ ಮಾಡಿ ಬ್ರಾಹ್ಮಣರ ಅಡುಗೆ ಬೇಕು ಅಂದರೆ ಬೇಕಾದಾಗ ಮಾಡಿಕೊಡ್ತಾರೆ. 35 ವರ್ಷಗಳ ಕಾಲ ಅನುಭವ ಇದೆ. ಹೇಳಿ ಸರ್. 93412 93412 49 ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ. ಆರೋಗ್ಯದ ಅಡುಗೆ ತೋರಿಸ್ಕೊಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ಖ್ಯಾತ ಸಮೋನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬರೀ ಗುರುಜಿ. ನಮಸ್ಕಾರ ಮುರಳಿ. ನಮಸ್ಕಾರ ಗುರುಜಿ. ಏನ್ ಮಾಡ್ತಾ ಇದ್ದಾರೆ ಗುರುಜಿ? ಏನೋ ಬಾಳೆ ಹಿಡ್ಕೊಂಡ್ಬಿಟ್ಟಿದ್ದೀರಾ? ಬಾಳೆ ಬಿಡಕ್ಕಾಗತ್ತಾ? ಅಲ್ವೇ. ಓಕೆ, ಏನ್ ಮಾಡ ಗುರುಜಿ? ಸೊ ಬಾಳೆಹಣ್ಣಿನ ಖಾರದ ರಸಾಯನ. ಖಾರದ ರಸಾಯನನ? ಎಸ್. ಅಯ್ಯೋ, ಹುಳಿಗೆ, ಸಿಹಿಗೆ, ಖಾರಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ. ಮಾಡಿ ಗುರುಜಿ. ಅದೇನೇನು ತಂದಿದ್ದೀರಾ ಫಸ್ಟ್ ಹೇಳ್ಬಿಡಿ ಗುರುಜಿ. ಬಾಳೆಹಣ್ಣಿನ ಖಾರದ ರಸಾಯನ. ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ಒಣಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಬಿಳಿ ಎಳ್ಳು, ಕೊತ್ತಂಬರಿ ಸೊಪ್ಪು, ಉಪ್ಪು. ಏನ್ ಮಾಡೋಣ ಗುರುಜಿ ನಾವು? ಇದು ಫಸ್ಟ್ ಇದನ್ನ ಕಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ತುಂಬಾ ಜನ ಜೊತೆ ಮಾತಾಡೋಕ್ಕೋಸ್ಕರ ಫೋನಲ್ಲಿ ಕಾಯ್ತಾ ಇದ್ದಾರೆ ಬಹಳ ಹೊತ್ತಿಂದ. ಓಕೆ, ನಾ ಇವಾಗ ಬರ್ತಾರೆ ಅಂತ ಹೇಳಿದ್ವಿ. 1 ಗಂಟೆಯಿಂದ ಲೈನಲ್ಲಿ ಇದ್ದಾರೆ ಅವರು. ಮಾತಾಡೋಣ. ಇನ್ನು ಫ್ರೈ ಮಾಡ್ಕೊಳ್ಳೋಣ. ಒಣಮೆಣಸಿನಕಾಯಿ ಮತ್ತು ಹಸಿ ಒಂದು ಕಾಳು ಮೆಣಸಿನ್ಕಾಯಿ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಹಸಿ ಮೆಣಸಿನ್ಕಾಯಿ. ಎಸ್. 3 ಥರ ಮೆಣಸಿನ್ಕಾಯಿನ ಸ್ವಲ್ಪ ರೋಸ್ಟಾ, ಡ್ರೈ ರೋಸ್ಟಾ? ಹೌದು. ರುಬ್ಕೋಬೇಕಾ ಗುರುಜಿ ನೀವು? ಹೌದು, ಇನ್ನು ರುಬ್ಕೋತೀವಿ. ಓಕೆ, ರುಬ್ಬೇಕಂದ್ರೆ ಈ ಥರ ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ಪೌಡ್ರು ಜಾಸ್ತಿ ಬರುತ್ತೆ, ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಓಕೆ, ಇದನ್ನು ಆರಿಸ್ಬೋಣ. ಗುರುಜಿ. ಹುರ್ಕೊಂಡ್ ಬಂದಿದ್ದೀನಿ. ಇನ್ನೊಂದ್ಸಲಿ ಇದೇ ಹೀಟಲ್ಲಿ ಬಿಳಿ ಎಳ್ಳು. ಸೊ ಈ ಕಡೆ ಬಾಳೆಹಣ್ಣು. ಓಕೆ, ರಸಾಯನ ತಿನ್ಬೇಡಿ, ಸ್ವಲ್ಪ ಖಾರ ರಸಾಯನ ತಿನ್ನಿ ಅಂತ ನಮ್ಮ ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿ ಗುರುಜಿ. ಹುಣಸೆ ಹಣ್ಣನ್ನು ಕಿವುಚ್ಕೊಂಡ್ ಬಂದಿರೋದು. ಅಬ್ಬಾಬಾ, ನಾನು ಅನ್ಕೊಂಡೆ ಖರ್ಜೂರದ ಪೇಸ್ಟ್ ಆಗ್ತಾ ಇದ್ದೀರಾ ಅನ್ಕೊಂಡೆ. ಇದಕ್ಕೆ ಸಿಹಿ ಇರುತ್ತಲ್ಲ? ಹೌದು, ಸಾಕಷ್ಟು ಸಿಹಿ ಇರುತ್ತೆ. ಸೊ ಇವು ಹುರ್ಕೊಂಡಿರೋದನ್ನ ಇದಕ್ಕೆ ಹಾಕೊಳ್ಳೋಣ. ರುಚಿಗೆ ತಕ್ಕ ಉಪ್ಪು. ಓಕೆ, ಅದು ಪೌಡರ್ ಆಗುತ್ತಲ್ಲ ಗುರುಜಿ ಇವಾಗ ಮಾಡಿದ್ರೆ? ಅದು ಪೌಡರ್ ಆಗುತ್ತಲ್ಲ? ಪೇಸ್ಟ್. ಓಕೆ, ಸ್ವಲ್ಪ ನೀರು ಹಾಕ್ತೀವಾ? ಸ್ವಲ್ಪ ನೀರು ಹಾಕೊಳ್ಳೋಣ. ಆಗಿದೆಯಾ? ಎಸ್. ಓಕೆ, ಖಾರದ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಒಂದು ಬ್ಯಾಡಗಿ ಮೆಣಸಿನಕಾಯಿ, ಆಮೇಲೆ ಎಳ್ಳನ್ನು ಹಾಕಿ ಚೆನ್ನಾಗಿ ಕೊತ್ತಂಬರಿ ಸಮೇತ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಅದನ್ನು ಪೇಸ್ಟ್ನ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು. ಓಹೋ, ಕಿವುಚ್ಬಿಡ್ತಿದ್ದೀರಾ ಗುರುಜಿ? ಹೌದು. ಓಹೋ, ಅದೇನೋ ಉಪ್ಪಿನಕಾಯಿ ಥರ ಆಗ್ಬಿಡ್ಬೋದು. ಈಗ ನೆಕ್ಕೊಂಡು ತಿನ್ನೋ ಥರ ಇರ್ಬೋದೇನಪ್ಪ. ನಂಗೆ ಅನಿಸ್ತಾ ಇದೆ ಅದು ಬಾಳೆಹಣ್ಣಿನ ಉಪ್ಪಿನಕಾಯಿ ಇರ್ಬೋದು ಇದು. ಬರೀ ನೆಕ್ಕೊಂಡಲ್ಲ, ನೆಕ್ಕೊಂಡು ತಿನ್ಬೇಕು ಹಾಗೆ. ಓಕೆ ಓಕೆ ಓಕೆ. ಚಂದಾ ಪಾಂಡೆ ಅಂತ ನನ್ನ ಸ್ನೇಹಿತರೊಬ್ರು ಹೇಳಿ, ಅವ್ರಿದ್ನ ಈ ಡಿಶ್ ಹೇಳ್ಕೊಟ್ರು. ಹೌದಾ? ಏನೇನೋ ತಿನ್ನಿಸ್ತಾ ಇದ್ದೀರಾ ಗುರುಜಿ, ಇದನ್ನು ಮಾಡ್ಬಿಡಿ ಅಂತ ಹೇಳ್ಕೊಟ್ಟಿರ್ಬೇಕು ಅವ್ರು ನಿಮಗೆ. ಈ ಥರ ಚೆನ್ನಾಗಿ ಕಿವುಚ್ಕೊಳ್ಳೋದು. ಓಕೆ,
ಓಹೋ, ಏನೋ ಗೊಜ್ಜಾದಂಗೆ ಹೋಯ್ತಿದ್ದು. ಹೇಳಿದ ಗುರು, ಇದು ಉಪ್ಪಿನಕಾಯಿ ಥರ ಕಾಣುತ್ತೆ ಅಂತ ನೋಡಿ. ಬಟ್ ಬಾಳೆಹಣ್ಣು ಹಾಕಿದೀವಿ ಅನ್ನೋದೊಂದು ಖುಷಿ ಅಷ್ಟೇನೆ. ಸಿಹಿ ಹುಳುಳಿ ಖಾರ ಅಯ್ಯೋ ತಿಂದು ನೋಡಿ, ಆಮೇಲೆ ಅದಿರುತ್ತೆ ಮಜಾ. ಸೊ ಬಾಳೆಹಣ್ಣಿನ ಖಾರ ನೆಕ್ಕಕ್ಕಾಗಲ್ಲ. ಫಸ್ಟ್ ನೀವು ನೋಡಬೇಕು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರೂಜಿಯವರು ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಇಲ್ಲದೆ ಸಾಕಷ್ಟು ಅಡುಗೆಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಇವತ್ತು ಹೇಳ್ಕೊಟ್ಟಿದ್ದಾರೆ ಇದು ಬಾಳೆಹಣ್ಣಿನ ಖಾರದ ರಸಾಯನ. ಇದು ನೋಡೋಣ ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರೂಜಿಯವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ರಸಾಯನ ಮಾಡ್ಕೊಳ್ಳಿ. ಬಾಳೆಹಣ್ಣಿನ ಖಾರದ ರಸಾಯನ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಕಾಡು ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಹುರಿದು ಬಿಳಿ ಎಳ್ಳು ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕಿ ಉಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಸಣ್ಣದಾಗಿ ಕಟ್ ಮಾಡಿದ ಬಾಳೆಹಣ್ಣು, ಹುಣಸೆ ರಸ ಹಾಕಿ ಇದಕ್ಕೆ ರುಬ್ಬಿದ ಮಸಾಲೆ ಹಾಕಿ ಕಲಸಿದರೆ ಬಾಳೆಹಣ್ಣಿನ ಖಾರದ ರಸಾಯನ ಸವಿಯಲು ಸಿದ್ಧ. ಓಕೆ ಗುರುಜಿ, ಟೇಸ್ಟ್ ಮಾಡಿ ನೋಡೋಣ. ಏನು ಚಪಾತಿ ಜೊತೆಗೆ ಚೆನ್ನಾಗಿರುತ್ತಾ? ಚಪಾತಿ, ಅನ್ನ, ಓಕೆ, ಬ್ರೆಡ್ ಮೇಲೆ ಹಾಕೊಂಡು ತಿನ್ನೋದಕ್ಕೆ, ಓಕೆ, ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿ. ಹೌದು, ಚಪಾತಿ ತಿನ್ಬೋದು ಎಮರ್ಜೆನ್ಸಿಗೆ. ಹಾಂ, ರೆಗ್ಯುಲರ್ ಆಗಿ ತಿನ್ನೋಕ್ಕಾಗಲ್ವಾ? ರೆಗ್ಯುಲರ್ ತಿನ್ನಕ್ಕೆ ಒಗ್ಬೇಕಲ್ಲ ಗುರುಗೆ. ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ, ಅದು ಗೊತ್ತಾಗುತ್ತೆ ಬಾಳೆಹಣ್ಣಿಂದು. ಅಲ್ಲ, ಅದು ಖಂಡಿತ ಡಾಮಿನೇಟಿಂಗ್ ಫ್ಲೇವರ್ ಅದು. ಓಹ್, ಇರುತ್ತೆ. ಅದ್ಭುತ. ಆದರೆ ಸಿಹಿ ಇರುತ್ತೆ, ಖಾರ ಹುಳಿ ಎಲ್ಲವೂ ಇದರಲ್ಲಿದೆ ಅನಿಸ್ತಿಲ್ಲ ತಿಂದಾಗ. ಬಟ್ ರಸಾಯನ ಬಿಟ್ಟು ಯಾರೋ ತಿಂತಾ ಇದೀವಲ್ಲಪ್ಪ ಅಂತ ತುಂಬಾ ಮನಸ್ಸಿಗೆ ಬೇಜಾರಾಗ್ತದೆ ಗುರುಜಿ. ಏನು ಹಿಂಗಂತೀರಾ? ಹೌದು ಗುರುಜಿ, ಸಚ್ ಡಿಶ್ ಡಿಶ್ ಇದು. ಚೆನ್ನಾಗಿದೆ. ಅದು ರಸಾಯನ ತಿನ್ನಿದ್ದು 40 ವರ್ಷದ ರಸಾಯನ ತಿನ್ಬಿಟ್ಟು ಒಂದು ಮಾರನೇ ದಿನ ಹೋಗಿ ಅದನ್ನ ಯಾರು ತಿನ್ಬೇಡ ಅಂದ್ರು? ಅದನ್ನು ತಿನ್ನಿ, ಇದನ್ನು ತಿನ್ನಿ. ಚೆನ್ನಾಗಿದೆ ಗುರುಜಿ, ಚೆನ್ನಾಗಿದೆ. ಅಂದರೆ ಏನು ವಿಶೇಷ ಅಂದರೆ ಇದೇನು ಜಾಸ್ತಿ ಏನು ಬಿಸಿ ಮಾಡ್ಕೋಬೇಕಾಗಿಲ್ಲ, ಕುಕ್ಕರ್ಗೆ ಉಗಿಸ್ಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ಒಳ್ಳೆ ಒಂದು ಗೊಜ್ಜು ರೆಡಿ ಆಯಿತು ಅಂತ ಅನ್ಕೋಬೋದು ನೀವು. ಗುರುಜಿ, ಒಂದು ನಿಮಗೆ ಫೋನ್ ಇದೆ, ತುಂಬ ಹೊತ್ತಿಂದ 1 ಗಂಟೆಯಿಂದ ಕಾಯ್ತಾ ಇರೋರು ನಿಮ್ಮ ಜೊತೆ. ಹಲೋ ಹಲೋ, ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನಮಸ್ಕಾರ ಮುರಳಿ ಅವರೇ, ನನ್ನ ಹೆಸರು ಸ್ನೇಹ ಅಂತ. ಸ್ನೇಹ, ಎಲ್ಲಿಂದ ರೀ? ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಬಾಲಕೃಷ್ಣ ಗುರುಜಿಯವರು ಕಾಯ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ. ಅದೇನು ಮಾತಾಡಬೇಕು ಅಂತ ಇದ್ರೆ ಮಾತಾಡಿ. ನಮಸ್ಕಾರ ಸ್ನೇಹ. ನಮಸ್ತೆ ಗುರುಜಿ. ಹೇಳಮ್ಮ. ನಾನು ಮೊನ್ನೆ ಒಂದು ಎಪಿಸೋಡ್ ಅಲ್ಲಿ ನೋಡ್ದೆ, ಯಾಕೋ ಈ ತರ ಮತ್ತೆ ಇತ್ತು ಮೈಯೆಲ್ಲ, ಅದನ್ನ ಪರಿಹಾರ ಮಾಡಿದ್ರಿ ಅಂತ ನೋಡಿದ್ದೆ. ಅದಕ್ಕೆ ನನ್ಗೆ 1.5 ವರ್ಷದ ಮಗಳಿದ್ದಾಳೆ. ಅವಳಿಗೆ ಬಲಗಡೆ ತೊಡೆ ಮೇಲೆ 3/4 ಭಾಗದಷ್ಟು ಮಚ್ಚೆ ಕವರ್ ಆಗ್ಬಿಟ್ಟಿದೆ. ಫುಲ್ ಪೂರ್ತಿ 3/4 ಭಾಗ ಮಚ್ಚೆ ಇದೆ ತೊಡೆ ಪೂರ್ತಿ. ಓಕೆ. ಅದು ದಪ್ಪಗಿದೆ, ಮತ್ತೆ ಅದ್ರ ಮೇಲೆ ಪೂರ್ತಿ ಕೂದಲು ಬೆಳೆದಿದೆ. ಮುಂಚೆ 1/4 ಭಾಗ ಕೂದಲಿತ್ತು, ಈಗ ದಿನಕ್ಕೂ ಕೂದಲು ಜಾಸ್ತಿ ಬೆಳೀತಾ ಇದೆ. ಮತ್ತೆ ಬೆನ್ ಮೇಲೆ 3 ಮಚ್ಚೆ ಇದೆ, ಚಿಕ್ಕ ಚಿಕ್ಕ ಮಚ್ಚೆ, ಅದ್ರ ಮೇಲೆ ಕೂದಲಿದೆ. ಮತ್ತೆ ಮೈಯೆಲ್ಲ ಸಾಸಿವೆ ಗಾತ್ರದಷ್ಟು ಮಚ್ಚೆ ಪುಟ್ಟದ ಅಲ್ಲಲ್ಲಿದೆ ಮೈಯೆಲ್ಲ. ಅದು ಏನು, ಅದನ್ನ ಪರಿಹಾರ ಆಗುತ್ತಾ ಏನ್ ಗೊತ್ತಾಗ್ತಿಲ್ಲ ನನ್ಗೆ. ನಾವು ಡಾಕ್ಟರ್ ಹತ್ರ ಎಲ್ಲ ತೋರ್ಸಿದ್ವಿ, ಅವರೆಲ್ಲ ಅದೇ ಅದು ಚರ್ಮದ ಜೊತೆನೆ ಬಂದ್ಬಿಟ್ಟಿದ್ರೆ ಏನು ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಓಕೆ, ಇದು ಹಿಂದಿನ ಜನ್ಮದ ಇಂಪ್ರೆಷನ್ಸ್ ಇರುತ್ತೆ. ಹಾಗಾಗಿ ನಾವು ಆ ಮಗುನ ಅಥವಾ ಮಗುವಿನ ತಾಯಿಯನ್ನ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಮಗುವಿಗೆ ಈ ಜನ್ಮದಲ್ಲಿ ಯಾತಕ್ಕೆ ಈ ಥರ ಆಗಿದೆ ಅಂತ ಡಯಾಗ್ನೋಸ್ ಮಾಡಿಬಿಟ್ಟು ನಾವು ಅದನ್ನ ಸರಿ ಮಾಡಿದಾಗ ನಿಧಾನವಾಗಿ ಸರಿ ಹೋಗೋ ಸಂಭವ ಇದೆ. ಯಾವಾಗಲೂ ಸ್ಕಿನ್ ಪ್ರಾಬ್ಲಮ್ಮು ನಿಧಾನವಾಗಿ ರೆಸ್ಪಾಂಡ್ ಮಾಡೋವಂಥದ್ದು. ಆದರೆ ಹಿಂದಿನ ಜನ್ಮದ ಕಾರಣವನ್ನು ಸರಿ ಮಾಡಿದಾಗ ಈ ಜನ್ಮದ ಈ ಸಮಸ್ಯೆಗಳು ಕೂಡ ನಿವಾರಣೆ ಆಗೋ ಸಾಧ್ಯತೆಗಳು ಇವೆ. ಹಾಗಾಗಿ ನೀವು, ನಿಮ್ಮ ಯಜಮಾನರು ಮತ್ತು ಮಗು 3 ಜನ ರೇಖಿ ಮತ್ತು ಹಿಪ್ನಾಸಿಸ್ ಅನ್ನೋದನ್ನ ಕಲ್ತ್ಕೊಂಡು ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಸ್ವಲ್ಪ ದಿನ ಪ್ರಾಕ್ಟೀಸ್ ಆದಮೇಲೆ ನಾನು ಆ ಮಗುನ ಅಥವಾ ತಾಯಿಯನ್ನು ಹಿಪ್ನಾಟಿಕ್ ಸ್ಟೇಟಲ್ಲಿ ಇಟ್ಟು ಹಿಂದಿನ ಜನ್ಮ ಕರ್ಕೊಂಡೋಗಿ ಈ ಸಮಸ್ಯೆಗೆ ಕಾರಣವನ್ನು ನೋಡಿ ಸರಿ ಮಾಡಿದಾಗ ಸರಿ ಹೋಗ್ತಾ ಬರೋ ಸಂಭವ ಬೇಕಾದಷ್ಟಿದೆ. ಬರೀ ಅದ್ಭುತಗಳು, ಚಮತ್ಕಾರಗಳನ್ನೇ ನಾನು ನೋಡಿ ಇಲ್ಲಿ ತನಕ ಬಂದಿದ್ದೀನಿ. ಇದು ಸರಿ ಹೋಗ್ಬೋದು. ಒಂದು ಪ್ರಯತ್ನವನ್ನು ಮಾಡೋದು ಒಳ್ಳೆಯದು, ಖಂಡಿತ ಒಳ್ಳೆಯದು. ಅದು ನನಗಿರೋದು 1.5 ವರ್ಷದ ಮಗು, ಇಲ್ಲ ಅದಕ್ಕೆ ಹಿಪ್ನಾಟಿಸಮ್ ಮಾಡ್ಬೋದಾ? 10 ವರ್ಷ ಅಂತ 1.5 ವರ್ಷದ ಮಗು ಆದ್ರೆ ಮಗುಗೆ ಏನ್ ಮಾಡೋದು ಬೇಡ, ತಾಯಿಯ ಮುಖಾಂತರ ಮಾಡೋಣ. ಮಗು ಬರೋದು ಬೇಡ. ನೀವು ನಿಮ್ಮ ಯಜಮಾನ್ರು ಇಬ್ಬರು ಬಂದ್ರೆ ಸಾಕು.
ನೀವು ಎಲ್ಲಿ ಸಿಗ್ತೀರಾ ನಮ್ಗೆ, ಹೇಗೆ ನಿಮ್ಮನ್ನ ಓಕೆ ಮೇಡಮ್, ಓಕೆ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀವಿ. ನೀವು ಹೋಗಿ ಅವ್ರ ಆಫೀಸಲ್ಲಿ ನಾವು ಮಾತಾಡಿದೀವಿ ಅಂತ ಹೇಳಿದ್ರೆ ನಿಮಗೆ ಸ್ಪೆಷಲ್ ಆಗಿ ಒಂದು ಎಂಟ್ರಿ ಕೊಟ್ಟು ನಿಮ್ಮ ಜೊತೆ ಮಾತಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಥ್ಯಾಂಕ್ ಯು. ಓಕೆ ಗುರುಜಿ, ಇದೊಂದು ಪೆಕ್ಯುಲರ್ ಪ್ರಶ್ನೆ. ಮಚ್ಚೆಗಳು ಹೋಗಿಸ್ಬೋದಾ ಗುರುಜಿ? ಆಗುತ್ತಾ? ಓಕೆ. ಬರ್ತ್ ಮಾರ್ಕ್ಸು, ಈ ತರ ಕೂದಲಿರೋ ಮಚ್ಚೆ, ಓಕೆ, ದಪ್ಪ ಚರ್ಮ ಇದ್ದು ಕೂದಲಿರೋ ಮಚ್ಚೆಗಳು, Okay. ಇಂಥದ್ದೆಲ್ಲ ಹೋಗ್ತಾ ಬರುತ್ತೆ. ಬಟ್ ಏನಂದ್ರೆ ಆ ತೊಡೆನಲ್ಲಿ ಅರ್ಧ ಭಾಗ ಇದೆ ಅಂತ ಹೇಳ್ತಾ ಇದ್ದಾರೆ, ಅದೆಲ್ಲ ನಿಧಾನಕ್ಕೆ ಹೋಗುತ್ತೆ. ಆ ಸಣ್ಣ ತಿರದೆಲ್ಲ ಬೇಗ ಹೋಗುತ್ತೆ. ಬಟ್ ಒಟ್ಟಾರೆ ಇನ್ನೊಂದು 5 ವರ್ಷ 10 ವರ್ಷ ಅನ್ನೋಷ್ಟರಲ್ಲಿ ಅದು 90% 80% ಹೊಟ್ಟೋಗಿರುತ್ತೆ. ಓಕೆ. ಅದು ಸಣ್ಣ ಮಗುಗೆ ಅಷ್ಟೊಂದಿದೆ ಅಂದ್ರೆ ದೊಡ್ಡದಾದ್ಮೇಲೆ ಎಷ್ಟು ಕಷ್ಟ ಆಗ್ಬೋದು ಮಗು? ನಿಜ ಪಾಪ. ಅದು ಮಗುವಿನ 1 ವರ್ಷ ಈಗ. ಹೌದು. ಓಕೆ ಮೇಡಮ್, ನಿಮ್ಮ ಸಮಸ್ಯೆಗೆ ಗುರೂಜಿ ಪರಿಹಾರ ಕೊಡಬಹುದು, ಸಿಗುತ್ತೆ. ದಯವಿಟ್ಟು ಗುರೂಜಿಯವ್ರನ್ನ ಭೇಟಿ ಮಾಡಿ. ಥ್ಯಾಂಕ್ ಯು ಗುರೂಜಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮ ಮನೆ ಕೈ ರುಚಿನ ಒಂದ್ಸರಿ ನೋಡಿ, ನಮಗೂ ಅಡುಗೆ ಮಾಡಕ್ ಬರುತ್ತೆ, ಈ ಕಾಲೇಜ್ಗೆ ಹೋಗಲ್ಲ ಅಡುಗೆ ಮಾಡೋದು ಕಲ್ತಿರ್ತೀವಿ ಅಂತ ಬಂದಿದ್ದಾರೆ ಒಬ್ರು. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಶ್ರುತಿ. ಶ್ರುತಿ, ಏನ್ ಮಾಡ್ಕೊಂಡಿದ್ದೀರಾ? ಬಿಕಾಂ ಮುಗೀತು, ಈಗ ಜಾಬ್ಗೆ ಟ್ರೈ ಮಾಡ್ತಾ ಇದೀನಿ. ಬಿಕಾಂ ಮುಗೀತು, ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ? ಓಲಿ ಕೈ ಬಿಡ್ರಿ. ಎಲ್ಲಿದೆ ನಿಮ್ಮ ಮನೆ? ಶ್ರೀನಗರ್. ಶ್ರೀನಗರದಲ್ಲಿ ಇದೆಯಾ? ಏನ್ ಮಾಡ್ತಾ ಇದೀರಾ ಇವತ್ತು? ಕ್ಯಾಪ್ಸಿಕಮ್ ಗ್ರೇವಿ. ಅಡುಗೆ ಮಾಡ್ತೀರಾ ನೀವು? ಹಾ, ಮಾಡ್ತೀನಿ. ಮನೇಲಿ ಯಾರ್ಯಾರು ಇದ್ದೀರಾ? ಅಮ್ಮ, ಅಪ್ಪ, ನಾನು, ನಮ್ಮ ಅಕ್ಕನ ಮಗಳು. ಮಗಳು ನೀವು ತಂದು ಇಟ್ಕೊಂಡ್ಬಿಟ್ಟಿದ್ದೀರಾ ಮಗುನ? ಹಾ, ನಮ್ಮನೇಲೇ ಇದ್ದಾಳೆ. ಯಾಕ್ರಿ? ಸಣ್ಣ ಮಗು. ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಅಕ್ಕ, ಸೊ ನಮ್ಮನೇನಲ್ಲೇ ಇದ್ದಾಳೆ. ಹೌದೇನು? ಮತ್ತೆ ಅಡಿಗೆ ಮಾಡಕ್ ಬರುತ್ತಾ ನಿಮ್ಗೆ? ಹಾ, ಬರುತ್ತೆ. ನಿಮ್ಮ ಅಮ್ಮ ಕೇಳಿದ್ರೆ ಅಡಿಗೆ ಮನೆನೇ ಸ್ಟವ್ ಮುಂದೆನೆ ಬರಲ್ಲ ಅಂತ ಇದ್ರು. ಬರುತ್ತೆ. ಹೋಗ್ಲಿ, ಏನ್ ಮಾಡ್ತಿದ್ರಿ ಹೇಳ್ಬಿಡಿ. ಕ್ಯಾಪ್ಸಿಕಮ್ ಗ್ರೇವಿ. ಕ್ಯಾಪ್ಸಿಕಮ್ ಗ್ರೇವಿನ? ಹಾ. ವೆಜ್ಜಾ ನೀವು? ಇಲ್ಲ, ನಾನ್ ವೆಜ್. ಕ್ಯಾಪ್ಸಿಕಮ್ ಗ್ರೇವಿ ಮಾಡಕ್ಕೆ ಏನೇನು ತಿಂದ್ರೆ ಹೇಳ್ಬಿಡಿ ಹೋಗಿ. ಕ್ಯಾಪ್ಸಿಕಮ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಗೋಡಂಬಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಕಸೂರಿ ಮೇಥಿ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ನಿಮ್ಗೆ ಮಾಡಕ್ಕೆ? ಕಡಾಯಿ ಕೊಡಿ. ಕಡಾಯಿ ದೊಡ್ಡದ್ ಬೇಕಾ ಚಿಕ್ಕದ್ ಬೇಕಾ? ಅದ್ ಸಾಕು. ಸಾಕಾ? ಓಕೆ. ಇವಾಗ ಏನ್ ಮುಗಿಸಿದೀರಾ ನೀವು ಓದಿದ್ದು? ಬಿಕಾಂ ಮುಗ್ದಾಯ್ತು. ಎಂ ಕಾಂ ಮಾಡ್ಬೇಕಾ? ಹಾ. ಆಯ್ತಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಬಿಕಾಂ ಮುಗ್ದು ಎಷ್ಟು ದಿನ ಆಯ್ತು? ಆಗ್ಲೇ 1 ಮಂತ್ ಆಯ್ತು. ಆರಾಮಾಗಿದ್ದೀರಾ? ಹಾ. ಯಾವ ಕಾಲೇಜ್ ಓದಿದ್ದು? ವಾಸವಿ ಕಾಲೇಜ್. ವಾಸವಿ ಕಾಲೇಜ್. ಹಾ. ಅಕ್ಕ ಏನ್ ಮಾಡ್ತಾರೆ? ಅವರು ವರ್ಕಿಂಗಾ? ಹಾ, ಅವಳು ಅಕೌಂಟೆಂಟ್. ಸ್ವಲ್ಪ ಆನಿಯನ್ ಹಾಕೊಳ್ಳೋಣ. ಓಕೆ. ಅದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ಅಂತನಾ ಕರೆಸ್ಪಾಂಡೆನ್ಸ್ ಹೋಗ್ಬೇಕು ಅಂತನಾ? ಏನು ಕರೆಸ್ಪಾಂಡೆನ್ಸ್ ಹೋಯ್ತು ಅಂದ್ರೆ ಕೆಲ್ಸಕ್ಕೆ ಹೋಗ್ತೀವಿ ಅಂತ? ಹಾ. ಏನ್ ಡಿಸೈಡ್ ಮಾಡಿದೀರಾ? ಕೆಲ್ಸಕ್ಕೆ ಹೋಗ್ಬೇಕಂತ. ಅಮ್ಮ ಅಪ್ಪ ಎಲ್ಲ ಹೋಗುವಂತಾರ? ಹಾ, ಅಮ್ಮ ಅಪ್ಪ ಮದುವೆ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಅದು ಒಂಥರ ಈಸಿ ರೀ. ಬೇರೆ ಯಾರೋ ಕೆಲಸ ಮಾಡ್ತಾರೆ, ನೀವೇ ಕೆಲಸ ಮಾಡ್ತೀರಾ? ಏನ್ ಡಿಸೈಡ್ ಮಾಡಿದೀರ ನೀವು? ನಾನು ಈ ವರ್ಷ ಜಾಬ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ. 1 ವರ್ಷಕ್ಕೆ ಏನಕ್ಕೆ ಹೋಗ್ತೀರಾ? ಮದುವೆ ಮಾಡ್ಕೊಂಡು ಹೋಗಿರಿ ಆರಾಮಾಗಿ. ಮಾತನ್ನ ಕೇಳ್ರಿ. ಹಾ. ಡಿಸೈಡಾ ಮದುವೆ ಮಾಡ್ಕೊಳ್ಳೋದಾ? ಅಂದ್ರಲ್ಲ. ಸದ್ಯಕ್ಕಿಲ್ಲ, ನೆಕ್ಸ್ಟ್ ಇಯರ್ ಇಂದ. ನಿಮ್ಮ ಅಪ್ಪ ಕೇಳಿಸ್ಕೊಳ್ತಾ ಇದಾರೆ. ಸದ್ಯ ನಮ್ಮ ಮಗಳು ಇವಾಗ್ಲಾರು ಹೂ ಅನ್ನಲ್ಲ ಅಂತ. ಹಾಕಿ. ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋಣ, 2 ಜೊತೆಗೆ ಫ್ರೈ ಆಗ್ಲಿ, ಯಾಕಂದ್ರೆ ಇದು ಬೇಗ ಬೇಯೋಲ್ಲ. ಓಕೆ. ಯಾವ ತರ ಗಂಡ್ಬೇಕು ನಿಮ್ಗೆ? ಯಾವ ತರ ಗಂಡ್ಬೇಕು? ಶ್ರೀಮಂತ ಆಗಿರ್ಬೇಕು, ಎಜುಕೇಟೆಡ್ ಆಗಿರ್ಬೇಕು. ಅದು ಎರಡು ಒಂದ್ ಕಡೆ ಇರಲ್ಲ. ಶ್ರೀಮಂತ ಆಗಿರೋ ಎಜುಕೇಟೆಡ್ ಆಗಿರಲ್ಲ. ಯಾವ್ದು ಬೇಕು ಕರೆಕ್ಟಾಗಿ ಹೇಳಿ. ಎಜುಕೇಟೆಡ್ ಆಗಿರ್ಬೇಕು, ಶ್ರೀಮಂತ ಆಗಿರ್ಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಅಷ್ಟೇ. ಅಷ್ಟು ಎರಡೇ ಸಾಕಾ? ಶ್ರೀಮಂತ ಅಲ್ಲಾದ್ರೂ ಪರವಾಗಿಲ್ಲ. ಕರೆಕ್ಟಾಗಿ ಹೇಳ್ಬೇಕು ನೀವು, ಯಾಕಂದ್ರೆ ತುಂಬಾ ಜನ ಬರ್ಕೊಳ್ತಾ ಇದಾರಲ್ಲ ನೀವು. ಚೆನ್ನಾಗಿ ನೋಡ್ಕೊಳ್ಬೇಕಷ್ಟೇ. ನಾನು ಕೇಳಿದ್ದೆಲ್ಲ ಕೊಡಿಸ್ಬೇಕು. ಓಕೆ. ಇವಾಗ ನಿಮ್ಮ ಅಪ್ಪ ಅಮ್ಮ ಕೇಳಿದೆಲ್ಲ ಕೊಡ್ಸಿದಾರ, ಇನ್ನೇನು ಕೊಡಿಸ್ತಾ ಇದಾರೆ. ಆದ್ರೂ ಗಂಡನೂ ಕೊಡಿಸ್ಬೇಕಲ್ಲ, ಸ್ವಲ್ಪ ಜಾಸ್ತಿ ಕೊಡಿಸ್ಬೇಕು. ಕಾಸ್ಟ್ಲಿ ಐಟಮ್ಗಳೆಲ್ಲ ನೀವು. ಓಕೆ, ವೆರಿ ಗುಡ್. ಅಷ್ಟೇ ಸಾಕಾ? ಎರಡೇನೆ? ಇದೆರಡು ಅಲ್ಲ ನಿಮ್ಗೆಲ್ಲ ರೀ, ನಿಮ್ಮ ಮದುವೆ ಆಗೋರ್ಗೆ ಎರಡಿದ್ರೆ ಸಾಕಾ? ಹಾ, ಸಾಕು. ವೆರಿ ಗುಡ್. ಇದು ಸ್ವಲ್ಪ ಕೋಕೋನಟ್ ನ ಮತ್ತೆ ಕ್ಯಾಶ್ಯೂನ್ ಪೇಸ್ಟ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ, ಅಲ್ಲೇ ಇದೆಯಲ್ಲ. ಓಕೆ. ಕಾಯಿ ತುರಿ ಮತ್ತೆ ಕ್ಯಾಶ್ಯೂಸ್ ಹಾಕೊಳ್ಳೋಣ. ಓಕೆ. ಗೋಡಂಬಿ ಹಾಕಿ. ಸ್ವಲ್ಪ ನೀರು ಬೇಕಿತ್ತು. ಅಲ್ಲೇ ಇದೆ ನೀರು, ಪಕ್ಕದಲ್ಲಿ ನೋಡಿ. ಫುಲ್ ನೈಸಿಗಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಯ್ತು. ಈಗ ಸ್ವಲ್ಪ ಟೊಮೆಟೊ ಹಾಕೊಳ್ಳೋಣ. ಹಾಕ್ಬಿಡಿ. ಸಾಕಾ?
ಬೆಂದಿದೆ ಬಿಡಿ, ಹಾಕೊಳ್ಳಿ, ಏನು ಬೇಕಾದ್ರೆ ಹಾಕೊಳ್ಳಿ. ಸ್ವಲ್ಪ ಬೇಕಾ ಟೊಮೆಟೊ? ಟೊಮೆಟೊ ಬೇಯಬೇಕು. ಏನ್ರಿ ಯಾವ ಜೊತೆ ಚೆನ್ನಾಗಿರ್ತಿದೆ, ಯಾವ್ದ್ರ ಜೊತೆ ಚೆನ್ನಾಗಿರ್ತೀವಿ? ಪೂರಿ ಚಪಾತಿ. ಈಗ ಏನು ತಂದಿದ್ದೀರಾ ನಮಗೆ? ಪೂರಿ ತಂದಿದ್ದೀನಿ. ವೆರಿ ಗುಡ್. ಇದನ್ನ ಹಾಕೊಳ್ಳೋಣ, ಪೇಸ್ಟ್ ಮಾಡಿರೋದು. ಓಕೆ. ಇದು ಪೇಸ್ಟ್, ಇದು ತೆಂಗಿನಕಾಯಿ ಮತ್ತೆ ಗೋಡಂಬಿಯ ಪೇಸ್ಟ್. ಹಾಂ. ಗೋಡಂಬಿಯ ಪೇಸ್ಟ್, ತೆಂಗಿನಕಾಯಿಯ ಪೇಸ್ಟ್. 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ಳಿ. ಆಮೇಲೆ ಅಚ್ಚ ಖಾರದ ಪುಡಿ 1/2 ಟೇಬಲ್ ಸ್ಪೂನ್. ಓಕೆ, ಹಾಕೊಳ್ಳಿ. ಧನಿಯಾ ಪುಡಿ ಬೇಕಂದ್ರೆ, ಇಲ್ಲಾಂದ್ರೆ ಇದೇನು ಅಷ್ಟು ಅವಶ್ಯಕತೆ ಇಲ್ಲ. ಟೇಸ್ಟ್ಗೋಸ್ಕರ ಇದನ್ನ ಹಾಕೊಳ್ಳೋದು. ಓಕೆ, ಹೆಂಗೆ ಹೇಳ್ತೀರಾ ಹಂಗೆ. ಎಲ್ಲ ಹಾಕಾಯ್ತಾ? ಸಾಲ್ಟ್ ಹಾಕಬೇಕು, ಕಸ್ತೂರಿ ಮೇಥಿ ಹಾಕ್ಬೇಕಿನ್ನ. ಒಳ್ಳೆ ಒಂದು ಕ್ಯಾಪ್ಸಿಕಮ್ ಗ್ರೇವಿಯನ್ನು ಹೇಳ್ಕೊಡ್ತಾ ಇದ್ದಾರೆ ಶ್ರುತಿ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಮನೆ ರುಚಿ ಒಂದ್ಸರಿ ನೋಡಿ ಮುರಳಿಯವರೇ ಅಂತ ಹೇಳ್ತಾ ಇದ್ದಾರೆ. ಈಗ ಕಸ್ತೂರಿ ಮೇಥಿ ಹಾಕೋಣ. ಹಾಕಿ. ಕೈಯಲ್ಲಿ ಉಪ್ಪು ಕೈಯಲ್ಲಿ ಹಾಕದ, ಸ್ಪೂನಲ್ಲಿ ಹಾಕದ? ಕೈಯಲ್ಲೇ ಹಾಕೋದು ನಾನು. ಹಾಕಿ. ಗ್ಯಾರಂಟಿ ಸಪ್ಪೆ ಬಿಡಿ. ಇಲ್ಲ, ಸರಿಯಾಗಿರುತ್ತೆ. ಗ್ಯಾರಂಟಿನಾ? ಹಾ. ಓಕೆ, ಹಾಫ್ ಮಾಡೋಣ ಇದನ್ನ? ಹಾ, ಹಾಫ್ ಮಾಡಿ. ಓಕೆ. ನೀನು ಹಾಕ್ಬೇಕ್ರಿ? ಕೊತ್ತಂಬರಿ ಸೊಪ್ಪು ಉದುರಿಸೋಣ ಮೇಲೆ. ಉದುರಿಸ್ರಿ. ಸಾಕು. ಸಾಕಾ? ಓಕೆ, ಉದುರಿಸಿದಾಯ್ತಾ? ಹಾ. ಓಕೆ, ಅದೇನು ಬೇಕಾ ಅದಕ್ಕೆ ಹಾಕೊಡಿ. ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಟು ಸರ್ವ್. ಓಕೆ, ಕ್ಯಾಪ್ಸಿಕಮ್ ಗ್ರೇವಿ ಜೊತೆಗೆ ಅವ್ರ ಮನೇಲಿ ಮಾಡಿರುವಂತ 2 ಸಣ್ಣ ಸಣ್ಣ ಪೂರಿಗಳ ಜೊತೆಗೆ ನಮಗೆ ಬಂದಿದೆ ಕ್ಯಾಪ್ಸಿಕಮ್ ಗ್ರೇವಿ. ಇದನ್ನ ಶ್ರುತಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಕ್ಯಾಪ್ಸಿಕಮ್ ಗ್ರೇವಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಗೋಡಂಬಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ದಪ್ಪ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿ. ಜೊತೆಗೆ ಟೊಮ್ಯಾಟೊ, ರುಬ್ಬಿಕೊಂಡ ತೆಂಗಿನಕಾಯಿ ತುರಿ, ಗೋಡಂಬಿ ಪೇಸ್ಟ್, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಸೂರಿ ಮೇಥಿ, ಉಪ್ಪು ಹಾಕಿ ಚೆನ್ನಾಗಿ ಹುರಿದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕ್ಯಾಪ್ಸಿಕಮ್ ಗ್ರೇವಿ ಸವಿಯಲು ಸಿದ್ಧ. ಶ್ರುತಿ, ಟೇಸ್ಟ್ ಮಾಡೋದಾ? ಹಾ, ಮಾಡಿ. ಗ್ಯಾರಂಟಿನಾ? ಹಾ. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಪುರಿ ನೀವು ಮಾಡಿದ, ನಿಮ್ಮ ಅಮ್ಮ ಮಾಡಿದ? ನಿಮ್ಮ ಅಮ್ಮ ಮಾಡಿದ ಪುರಿ ಇದು ಗೊತ್ತಾಗುತ್ತೆ ನೋಡಿದ್ರೆ. ನೀವು ಮಾಡಿದ್ರೆ ಸ್ವಲ್ಪ ಬೆಳಗಾರ ಇರ್ತಾ ಇತ್ತು. ಥ್ಯಾಂಕ್ ಯು. ಅವಳೊಂದ್ಸಲ ಕರಿಬೋದಾ ನಿಮ್ಮ ಶೋ ನಿಮ್ಮನ್ನ ನೋಡಕ್ಕೆ? ಯಾರನ್ನ? ನನ್ನ ಅಕ್ಕನ ಮಗಳನ್ನ. ಕರ್ಕೊಂಬನಿ ಹೋಗ್ರಿ. ಏನು ನಿಮ್ಮ ಅಕ್ಕನ ಮಗನ? ಮಗಳ ಏನ್ ಹೆಸರು? ದೀಕ್ಷಿತಾ. ದೀಕ್ಷಿತಾ, ಇಲ್ಲಿ ಕಡೆ ತಿರುಗಿಲಿ. ದೀಕ್ಷಿತಾ, ನಿನ್ನ ಹೆಸರು? ಟಿವಿ ನೋಡ್ತೀಯ ನನ್ನ? ಪುರಿ ತಿಂತೀಯಾ? ಪುರಿ ಬೇಕಾ? ಅಯ್ಯೋ, ಏನು ಬೇಡ, ಸದ್ಯ ಟಿವಿಲಿ ತೋರಿಸಿದ್ರೆ ಸಾಕು ಅಂತ ಮಗು. ಓಕೆ, ಚೆನ್ನಾಗಿದ್ದೀರಿ ಶ್ರುತಿ? ಫಸ್ಟು ನಿಮ್ಮ ಅಕ್ಕನ ಮಗಳು ಏನು ದೀಕ್ಷಾನಾ? ಹಾ, ದೀಕ್ಷಾ. ಯುನಿಬಿ ಕುಕೀಸ್ ದೀಕ್ಷಾಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜ್ಯುವೆಲ್ಲರ್ಸ್ ಅವರು ಅದ್ಭುತವಾಗಿರುವಂತಹ ಬಹುಮಾನ ಕೊಟ್ಟಿದ್ದಾರೆ. 1944ನೇ ಇಸ್ವಿಲಿ ಓಪನ್ ಆದಂತಹ ಜ್ಯುವೆಲರಿ ಶಾಪ್ ಇದು. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಶೋರೂಮ್ ಇದೆ. ಪುತ್ತೂರು, ಮಡಿಕೇರಿ ಮತ್ತೆ ಗೋಣಿಕೊಪ್ಪದಲ್ಲಿ ಶೋರೂಮ್ ಇದೆ. ನಿಮಗೋಸ್ಕರ ಒಂದು ಬೆಳ್ಳಿಯ ಶಿವನ ಕೊಟ್ಟಿದ್ದಾರೆ, ಒಂದು ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಬೇಲ್ಪುರಿ ತಿನ್ಬೇಕು ಅಂದಾಗ, ಬೇಲ್ ಬಾರ್ ಬೇಕು ಅಂದಾಗ ಮಯಾಸ್ ಅವರು ನಿಮಗೋಸ್ಕರ ಬೇಲ್ ಬಾರ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಂದು ನಾನ್ ವೆಜ್ ಪುಸ್ತಕ ಬೇಕಾ, ವೆಜ್ ಬೇಕಾ? ನಾನ್ ವೆಜ್. ನಿಮಗೋಸ್ಕರ ನಾನ್ ವೆಜ್ ಪುಸ್ತಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಟಾಫಟ್ ಅಂತ ಮಾಡುವಂಥದ್ದು, ಒಳ್ಳೆ ವೆಜಿಟೇರಿಯನ್ಗೆ ಇಷ್ಟ ಆಗುವಂಥ ಒಂದು ಗೊಜ್ಜನ್ನ ತೋರಿಸ್ಕೊಡಿ ಅಂತ ಹೇಳಿದ್ದೀವಿ. ಅದಕ್ಕೆ ನಮ್ಮ ಗಣೇಶ್ ಅವರು ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಅವ್ರು ಅವಾಗಲೇ ಹೇಳ್ಬಿಟ್ಟರು, ಸರ್ ಒಳ್ಳೆ ಬೆಂಡೆಕಾಯಿ ಗೊಜ್ಜನ್ನ ತೋರಿಸ್ಕೊಡ್ತೀನಿ ನೋಡಿ ಹೆಂಗಿರುತ್ತೆ ಅಂತ ಹೇಳಿದ್ದಾರೆ. ಗಣೇಶ, ಬನ್ನಿಪಾ, ಬನ್ನಿ ಬನ್ನಿ ಬನ್ನಿ. ಬೆಂಡೆಕಾಯಿ ಗೊಜ್ಜ, ಬೆಂಡೆಕಾಯಿ ಪಲ್ಯವಾ? ಬೆಂಡೆಕಾಯಿ ಗೊಜ್ಜು. ಬೆಂಡೆಕಾಯಿ ಗೊಜ್ಜು. ಓಕೆ, ಬೆಂಡೆಕಾಯಿ ಗೊಜ್ಜು ಮಾಡಕ್ಕೆ ಏನೇನು ತಂದಿದ್ದೀರಾ? ಬೆಂಡೆಕಾಯಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಬೆಂಡೆಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಬೆಲ್ಲ, ಕರಿಬೇವು, ಉದ್ದಿನ ಬೇಳೆ, ಇಂಗು, ಮೆಂತ್ಯ, ಕೊಬ್ಬರಿ ತುರಿ, ಕಾಳು ಮೆಣಸು, ಅರಿಶಿನ, ಉಪ್ಪು, ಎಣ್ಣೆ.
ಇಷ್ಟೇಯಾ? ಗೊಜ್ಜಾಗ್ತದ? ಗೊಜ್ಜಾಗುತ್ತೆ. ಚೆನ್ನಾಗಿರುತ್ತಾ? ಬೆಂಡೆಕಾಯಿ, ಹುಣಸೆ ಹಣ್ಣು, ಬೆಲ್ಲ ಇದೆ, ಗೊಜ್ಜಾಗುತ್ತೆ. ಹಂಗಂತೀರಾ? ಹೌದು. ಏನೋ ಸಿಸಿ ಮಾಡಿ ಕೊಡ್ತೀರಾ ನಮ್ಗೆ? ಮಾಡ್ತೀನಿ ನೋಡೋಣ ಹೆಂಗೆ ಮಾಡೋಣ. ಓಕೆ, ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಈಗ ಒಂದು ಮಸಾಲೆ ಹುರಿಬೇಕು ಫಸ್ಟ್. ಹುರ್ಕೊಳ್ಳಿ. ಗೊಜ್ಜಿಗೆ ತೊಳಿ. ಅದಕ್ಕೋಸ್ಕರ ಉರಿಯೋಕ್ಕೆ ಅಂತಾನೆ ಇಟ್ಬಿಟ್ಟಿದ್ದೀವಿ ನಿಮಗೋಸ್ಕರ. ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ LDN ಟೇಸ್ಟಿ ಸನ್ಫ್ಲವರ್ ಆಯಿಲ್. ಚೆನ್ನಾಗಿ ಸ್ವಲ್ಪ ಎಣ್ಣೆ ಕಾಯಿಲಿ ಅಲ್ವಾ? ಸ್ವಲ್ಪ ಕಾಯಿ. ಬೆಂಡೆಕಾಯಿ ಗೊಜ್ಜು ಯಾವ್ದಕ್ಕೆ ಚೆನ್ನಾಗಿರುತ್ತೆ? ಬೆಂಡೆಕಾಯಿ ಕಾಂಬಿನೇಷನ್ ಯಾವ್ದು ಜೊತೆ ಚೆನ್ನಾಗಿರುತ್ತೆ? ಅನ್ನಕ್ಕೆ. ಅನ್ನಕ್ಕೆನಾ? ಚಪಾತಿಗೆ ತಿನ್ಬೋದು, ಅದು ಅಷ್ಟು ಇದೆ. ಅನ್ನಕ್ಕೆ ಸರಿ, ಅದು ಕಲಸಿ ತಿನ್ಬೋದು. ಇಲ್ಲದೆ ಊಟ ಮಾಡುವಾಗ ನೆಂಚ್ಕೊಳ್ಳಿ. ಹಂಗಂತೀರಾ? ಹೌದು. ಓಕೆ. ನೀವು ನಂಚ್ಕೊಳ್ಳಿ ಒಂದು ಸ್ವಲ್ಪ ದೂರ ಅಲ್ಲ ನೀವು ಅಲ್ವಾ? ಯಾರು? ಅಲ್ಲ, ಬೆಂಡೆಕಾಯಿ ಸ್ವಲ್ಪ ದೂರ ನಾವು. ಅದರೊಳಗೆ ಬೆಂಡೆಕಾಯಿ ಗೊಜ್ಜು, ನೀವು ಅದಕ್ಕೆ ಬೆಲ್ಲ ಗಿಲ್ಲ ಎಲ್ಲ ಹಾಕಿ. ಹಿಂಗು. ಓಕೆ. ಓಕೆ. ಸ್ವಲ್ಪ ಕೆಂಪಾಗಬೇಕು. ಹಾಕೋಬೋದು. ಹಾಕಿ. ಮೆಂತ್ಯ. ಓಹೋ, ವೆರಿ ಗುಡ್. ಓಕೆ ಸರ್. ಮೆಂತ್ಯ ಸ್ವಲ್ಪ ಕೆಂಪಾಗಬೇಕಲ್ಲ? ಕೆಂಪಾಗಬೇಕು. ಕೆಂಪಾಗ್ತಾ ಉದ್ದಿನ ಬೇಳೆ. ಫಸ್ಟ್ ಮೆಂತ್ಯ ಗಟ್ಟಿ ಇರೋದ್ರಿಂದ ಫಸ್ಟ್ ಮೆಂತ್ಯ ಹಾಕೊಳ್ತೀವಿ. ಹೌದು ಹೌದು. ಸರಿ ಆಯಿತು. ಹಾಗೆ ಉದ್ದಿನ ಬೇಳೆ, ಎರಡು ಕಾಳು ಮೆಣಸು ಹಾಕಿ. ಏನಕ್ಕೆ ಬೇಕು ಇದಕ್ಕೆ? ಇದು ಮೆಣಸಿನ್ಕಾಯಿ ಹಾಕಿ ಸರ್. ಕರಿಬೇವು ಸೊಪ್ಪು ಹಾಕಿ. ಒಣ ಕೊಬ್ಬರಿ. ತುರಿದಿಟ್ಟ ಒಣ ಕೊಬ್ಬರಿ. ಬೆಂಡೆಕಾಯಿಯ ಗೊಜ್ಜು. ಇದೇನು ಮದುವೆ ಇದರಲ್ಲಿ ಮಾಡಲ್ಲ? ಮಾಡ್ತೇವೆ. ಮಾಡ್ತೀರಾ ಬೆಂಡೆಕಾಯಿ ಗೊಜ್ಜುನ? ಬೆಂಡೆಕಾಯಿ ಮದುವೆ ಇಲ್ಲ? ಹಾಂ, ಮದುವೆಯಲ್ಲಿ ಮಾಡ್ತಾರೆ. ಅಂದರೆ ಸಾಮಾನ್ಯ ತೀರ ಕಡಿಮೆ ಅಲ್ವಾ? ಬ್ರಾಹ್ಮಣರ ಮನೆಯಲ್ಲಿ ಬೆಂಡೆಕಾಯಿ ಸ್ವಲ್ಪ ಉಪಯೋಗ ಕಡಿಮೆ. ಹೌದಾ? ತುಂಬ ಕಡಿಮೆ. ಎಲ್ಲ ಅದು ರಿಸೆಪ್ಷನ್ಗೆ ಎತ್ಕಿದ್ಕೆ ಅಂತ ಹೇಳಿದ್ರೆ ಈ ಬೆಂಡೆಕಾಯಿ ಫ್ರೈಗಿ ಡ್ರೈಗಿ ಮಾಡಿರ್ಬೋದು. ಬಟ್ ಇದೇನೋ ಗೊಜ್ಜು ನೋಡ್ಲೇಬೇಕು. ಕಡಿಮೆ. ಲೋ ಅಪ್ರೂಪ. ಇದು ರುಬ್ಬಿಕಾ? ಇದು ರುಬ್ಬೇಕೀಗ. ಓಕೆ. ಬೇಕಾದ್ರೆ ಎಳ್ಳು ಬೇಕಾದ್ರೆ ಹಾಕ್ಬೋದು ಇದಕ್ಕ. ಹುರಿಯುವಾಗ ಹಾಕೊಂಡದ ಬೇಕಾಯ್ತು. ಸಾಕು. ಸ್ವಲ್ಪ ಅರಿಶಿನ. ಓಕೆ. ಬ್ರಾಹ್ಮಣರ ಅಡುಗೆಗೆ ಒಂದೇ ಒಂದು ಹೆಸರು, GK ಕ್ಯಾಟರರ್ಸ್. ನಮ್ಮ ಗಣೇಶ್ ಅವರು ಬಂದಿದ್ದಾರೆ GK ಕ್ಯಾಟರರ್ಸ್ ಇಂದ. ಅದ್ಭುತವಾಗಿರುವಂತಹ ಬ್ರಾಹ್ಮಣರ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ. ವೈವಿಧ್ಯಮಯ ಅಡುಗೆಗಳು ತೋರಿಸ್ಕೊಡ್ತಾ ಇದ್ದಾರೆ. ಇಂಥದ್ದು ಬೇಕು ಅಂದ್ರೆ ಅಂತ ಮಾಡ್ಕೊಡ್ತಾ ಇದ್ದಾರೆ. ನಮ್ಗೆ ತುಂಬಾ ಜನ ಕೇಳ್ತಾರೆ, ಮುಳ್ಳಿಯವರು ಇದನ್ನ ಮಾಡಕ್ಕೆ ಹೇಳಿ, ಅವ್ರಿಗೆ ಇದನ್ನ ಮಾಡಕ್ಕೆ ಹೇಳಿ ಅಂತ ಎಲ್ಲ ಹೇಳಿ. ಇದನ್ನ ಯಾರೋ ಹೇಳಿದ್ದೆ ನಮಗೆ, ಒಳ್ಳೆ ಬೆಂಡೆಕಾಯಿ ಗೊಜ್ಜು ಮಾಡಕ್ಕೆ ಹೇಳಿ ಗಣೇಶ್ ಅವ್ರಿಗೆ, ತುಂಬಾ ಚೆನ್ನಾಗಿರುತ್ತಪ್ಪ ಅಂತ. ಓಕೆ ಅಮ್ಮ, ಮಾಡ್ಕೊಡ್ತೀವಿ ಬಿಡಿ ಅಂತ ಹೇಳಿದ್ವಿ. ಅದನ್ನ ಮಾಡಿ ತೋರಿಸ್ತಾ ಇದೀವಿ. ಅದ್ಭುತವಾಗಿದೆ ಬೆಂಡೆಕಾಯಿಯ ಗೊಜ್ಜು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ಚೆನ್ನಾಗಿ ಫ್ರೈ ಆಗಿ ಕಪ್ಪು ಬಣ್ಣಕ್ಕೆ ಸ್ವಲ್ಪ ಬ್ರೌನಿಶ್ ಆಗಿರ್ಬೇಕು. ಯಾವುದು? ಇದು ಕೊಬ್ಬರಿನಾ? ಹೌದು, ಸ್ವಲ್ಪ ಬ್ರೌನಿಶ್ ಆಗಿರ್ಬೇಕು. ಓಕೆ ಓಕೆ ಓಕೆ. ಆಗ ಅದರದ್ದು ಇನ್ನು ಸ್ಮೆಲ್ ಜಾಸ್ತಿ ಚೆನ್ನಾಗಿ ಬರುತ್ತೆ. ಓಕೆ. ಕೊಬ್ಬರಿ ಸ್ಮೆಲ್. ಸಾಕು. ಸಾಕಾ? ಸಾಕು. ಆಫ್ ಮಾಡುವ? ಹಾಂ. ಬೆಂಡೆಕಾಯಿನೂ ಬೇಯಿಸ್ಕೋಬೇಕು, ನೆನೆಸ್ಕೋಬೇಕು, ಅವೆಲ್ಲ ಏನು ಸೀನಿಲ್ವಾ? ಇದು ಸುಮ್ಮನೆ ಎಣ್ಣೆಯಲ್ಲಿ ಫ್ರೈ ಅಷ್ಟೇ. ಅಷ್ಟೇಯಾ? ಬೇಯಿಸಿ ಏನಿಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡು. ಅದು ಎಣ್ಣೆ ಹಾಕ್ಬಿಟ್ಟು ಬಡಿಸೋದು. ಓಕೆ, ಬಡ್ಸೋಣ? ಹೌದು, ಬಡಿಸ್ಬೇಕು. ಒಂದು ಸ್ವಲ್ಪ ಆರಬೇಕಾಗುತ್ತೆ. ಓಕೆ. ಮಿಕ್ಸಿ ಮಾಡುವಾಗ ಆರಬೇಕಾಗುತ್ತೆ. ಓಕೆ. ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ LDN ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಂತೂ ಬೆಂಡೆಕಾಯಿ ಗೊಜ್ಜೊಂದು ಉಳ್ಕೊಂಡಿತ್ತು ನಿಮ್ಮ ಇಷ್ಟಿನಲ್ಲದು, ಅದನ್ನ ತೆಗೆದು ಹಾಕ್ಬಿಟ್ರಿ. ಮಾಡಿರ್ಲಿಲ್ಲ ನೀವು? ಮಾಡಿಲ್ಲ. ಬೆಂಡೆಕಾಯಿ ಗೊಜ್ಜು ನೀವು ಮಾಡ್ತಿರಲ್ಲ, ಮಾಡಿ. ನಾನು ಇನ್ನೊಂಥರ ಬೆಂಡೆಕಾಯಿ ಗೊಜ್ಜು ಮಾಡಿ ತೋರಿಸ್ತೀನಿ ನಿಮಗೆ. ಬೆಂಡೆಕಾಯಿ ಅದ್ಭುತವಾಗಿರುತ್ತೆ. ಇದು ನಮ್ಮ ಶೈಲಿ. ಹೌದು, ಇದು ಬ್ರಾಹ್ಮಣರ ಶೈಲಿ. ಇದು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಕಲರ್ ಬಂತು ನೋಡಿ ಬೆಂಡೆಕಾಯಿ, ಒಳ್ಳೆ ಗ್ರೀನ್ ಕಲರ್ ಆಗೋಯ್ತು. ಅದು ಬೇಗ ಬಾಡುತ್ತಾರೆ ಬೆಂಡೆಕಾಯಿ. ಆಯ್ತಲ್ಲ?
ಒಳ್ಳೆ ಫ್ರೈ ಆಗಿದೆ. ಫ್ರೈ ಆಗಿದೆ. ಹುಣಸೆಹಣ್ಣಿನ ರಸ ಹಾಕೋಬೇಕು. ಹೌದು, ಹುಣಸೆಹಣ್ಣು ರಸ, ಉಪ್ಪು. ಹುಣಸೆಹಣ್ಣು ರಸ ಉಪ್ಪು ಹಾಕಿಬಿಟ್ರೆ ಅದು ಬೆಂಡೆಕಾಯಿ ಕರಗಲ್ಲ. ಕರಗಲ್ವಾ? ಕರಗಲ್ಲ. ಬೆಲ್ಲ. ಓಹೋ, ಉಪ್ಪು ಇದು ಬೇಕೇ ಬೇಕಲ್ಲ? ಬೆಲ್ಲ ಬೇಕೇ ಬೇಕು. ಗೊಜ್ಜು ಅಂದ್ಕೊಳ್ಳಿ ಇದು ಬೇಕೇ ಬೇಕಾಗ್ತದೆ. ಓಕೆ 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 ಓಕೆ. ಬ್ರಾಹ್ಮಣರ ಶೈಲಿಯ ಬೆಂಡೆಕಾಯಿಯ ಗೊಜ್ಜು. ಗೊಜ್ಜು. ಇದು ಸಕ್ಕರೆಯ ಅಂದ್ರೇನು ಬೆಲ್ಲ ಮತ್ತು ಹುಳಿಯಲ್ಲಿ ಬೇಯ್ತಾ ಇದೆಯಲ್ಲ? ಹೌದು, ಬೆಲ್ಲ ಹುಳಿ ಬೇಯ್ತಾ ಇದೆ. ಕರಿಬೇವಾ? ಕರಿಬೇವು. ಓಕೆ. ಸೌಂಡ್ ಕಡಿಮೆ ಬೇಕಾ? ಪರವಾಗಿಲ್ಲ, ಇದು ಪರವಾಗಿಲ್ಲಲ್ಲ, ಹುಳಿಯಲ್ಲ ಇದು, ಅದಕ್ಕೋಸ್ಕರ. ಹೌದು, ಇದು ಬೆಂಡೆ ಕರಗಲ್ಲ ಇದು ಅಲ್ವಾ? ಎಷ್ಟು ಬೇಯಿಸಿ ಬೆಂಡೆ ಕರಗಲ್ಲ, ಹಾಗೆ ಹೋಳ ಹೋಳ ಹಾಗೆ ಇರುತ್ತೆ. ಏನಕ್ಕೆ? ಉಪ್ಪು ಹಾಕಿದ್ಮೇಲೆ? ಉಪ್ಪು ಹುಳಿ ಬೆಲ್ಲದಲ್ಲಿ ಬೇಯಿಸಿದೆ. ಓಕೆ. ಬೆಂಡೆಕಾಯಿ ಕರಗೋದಿಲ್ಲ. ಕರಗೋದಿಲ್ಲ. ಓಹ್. ನೀವು ಪಲ್ಯ ಮಾಡುವಾಗಲೂ ಅಷ್ಟೇ, ಒಗ್ಗರಣೆ ಹಾಕಿ ಬೆಂಡೆಕಾಯಿ ಹಾಕ್ತೀರ, ಕೂಡಲೇ ಉಪ್ಪು ಹುಣಸೆ ಹಣ್ಣು ಹಾಕ್ಬಿಟ್ರೆ ಕರಗೋದೇ ಇರೋದು. ಹಂಗಂತೀರಾ? ಕರಗಿರಲ್ಲ, ಅಂಟಿರಲ್ಲ, ಲೋಳಿ ಬಿಡಲ್ಲ. ಅದಕ್ಕೆ ಸ್ವಾಮಿ ನಾವು ನಿಮ್ಗೆ ಕರೆಸಿರೋದು. ಆಯ್ತು, ಮಸಾಲೆ ಹಾಕ್ತಾ ಇದ್ದೀನಿ. ಓಹೋ, ಇದೇನು ಹುಳಿ ಥರ ಆಗೋಯ್ತು, ಇದು ಗೊಜ್ಜು ಆಗಿಲ್ಲ. ಗೊಜ್ಜು. ಗೊಜ್ಜ ಇದು? ಓ, ಅನ್ನಾಗಿನ್ನ ಕಲ್ಸ್ಕೊಂಡು ತಿನ್ನೋ ಥರ ಆಗೋಯ್ತು ಇದು. ಮಾಡ್ಬೋದು. ಏನಂದ್ರು ಫ್ರೆಶ್ ಆಗಿ ನೀವು ಹುರಿದು ಹಾಕ್ತಿರಲ್ಲ, ಮಸಾಲ ಅಷ್ಟೇ, ಅದೇ ಸ್ಮೆಲ್ ಅಲ್ವೇನು? ಅದು ಹುರಿದು ಒಂದು ಅರ್ಧ ಒಂದು ಗಂಟೆ ಇಟ್ಕೊಳ್ಳಿ, ಆ ಸ್ಮೆಲ್ ಇರಲ್ಲ. ಲೊಡ್ಡು ಬಿದ್ದೋಗುತ್ತೆ. ಸಾಕಾ? ಆಫ್ ಮಾಡುವ? ಕುದಿ ಬಂದಿದೆ, ಸಾಕು. ಡನ್ ಸರ್. ಬೆಂಡೆಕಾಯಿಯ ಗೊಜ್ಜು. ಗೊಜ್ಜು ಅನ್ನಕ್ಕಿನ್ನ ಕಲ್ಸ್ಕೊಳ್ಳೋ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಮೆಣಸ್ಕಾಯಿ ಅಂತ ಇನ್ನೊಂದು ಹೆಸರು. ಮೆಣಸ್ಕಾಯಿ? ಬೆಂಡೆಕಾಯಿ ಮೆಣಸ್ಕಾಯಿ. ಇದಕ್ಕ ಮೆಣಸೆ ಹಾಕಿಲ್ಲ ನಾವು? ಅಲ್ಲ, ಮೆಣಸ್ಕಾಯಿ ಅಂತ ಅದೊಂದು ಇದರ ಹೆಸರೇ ಅದು. ಹೌದಾ? ಇಲ್ಲಿ ಬೆಂಗಳೂರು ಕಡೆಯಲ್ಲಿ ಗೊಜ್ಜು ಅಂತೀವಲ್ಲ, ನಿಮ್ಮ ಕಡೆ ಸೌತ್ ಕೆನರಾ ಕಡೆಯಲ್ಲಿ ಮೆಣಸ್ಕಾಯಿ ಅಂತಾರೆ. ಓಹೋ, ಓಕೆ. ಸೌತ್ ಕೆನರಾದವ್ರಿಗೆಲ್ಲ ನೀವು ಫುಲ್ಲು ಫೇಮಸ್ ಆಗ್ಬಿಟ್ಟಿದ್ದೀರಿ ಮೆಣಸ್ಕಾಯಿ. ಓಕೆ ಸರ್. ಬೆಂಡೆಕಾಯಿ ಮೆಣಸ್ಕಾಯಿ ಮಾಡಿದ್ದೀನಿ ಅಂತ. ಓಹೋ, ಬೆಂಡೆಕಾಯಿ ಗೊಜ್ಜು ರೆಡಿ ಇದೆ. ಬೆಂಡೆಕಾಯಿಯ ಗೊಜ್ಜನ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಬ್ರಾಹ್ಮಣರ ಶೈಲಿಯ ಬೆಂಡೆಕಾಯಿ ಗೊಜ್ಜು ಇದು. ನೋಡಿದ್ರೆ ಗೊತ್ತಾಗುತ್ತೆ, ಈ ಕಲರ್ ಬರಬೇಕು, ಹಿಂಗಿದ್ರೆ ಬ್ರಾಹ್ಮಣರ ಶೈಲಿ ಇದು. ಓಕೆ, ಇದನ್ನ ನಮ್ಮ ಗಣೇಶ್ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬೆಂಡೆಕಾಯಿ ಗೊಜ್ಜನ್ನ ಮಾಡ್ಕೊಳ್ಳಿ. ಬೆಂಡೆಕಾಯಿ ಗೊಜ್ಜು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಇಂಗು, ಮೆಂತ್ಯ, ಉದ್ದಿನ ಬೇಳೆ, ಕಾಳು ಮೆಣಸು, ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ಕೊಬ್ಬರಿ ತುರಿ ಹಾಕಿ ಹುರಿದು ಅರಿಶಿನ ಹಾಕಿ ಫ್ರೈ ಮಾಡಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಹೆಚ್ಚಿದ ಬೆಂಡೆಕಾಯಿಯನ್ನು ಹಾಕಿ ಹುರಿದು ಉಪ್ಪು, ಬೆಲ್ಲ, ಹುಣಸೆ ರಸ ಹಾಕಿ ಚೆನ್ನಾಗಿ ಬಾಡಿಸಿ ಕರಿಬೇವು, ರುಬ್ಬಿಕೊಂಡ ಮಸಾಲ ಹಾಕಿ ಕುದಿಸಿದರೆ ಬೆಂಡೆಕಾಯಿ ಗೊಜ್ಜು ಸವಿಯಲು ಸಿದ್ಧ. ಟೇಸ್ಟ್ ಮಾಡುವ? ಟೇಸ್ಟ್ ಮಾಡಿ ನೋಡಿ. ಆವಾಗ ಇದ್ದ ಕಲರ್ಗೂ ಈಗ ಇದ್ದ ಕಲರ್ ಚೇಂಜ್ ಆಯ್ತು, ಇನ್ನು ಕೆಂಪು ಕಲರ್ ಬರ್ತಾ ಇತ್ತು. ಹೌದು, ಜಾಸ್ತಿ ಕೆಂಪಾಗ್ತಾ ಇದೆಲ್ಲ. ಹೌದು. ಏನೋ ಇಟ್ಟಿದ್ದೀರಾ ಸ್ವಾಮಿ ನೀವು? ಉಳಿಸಿ ಉಳಿಸಿ ಉಳಿಸಿ. ಚಪಾತಿಗೂ ನಂಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಹುಳಿ, ಸಿಹಿ, ಸಿಹಿ, ಹುಳಿಸಿ. ಇದು ಇರೋದೇ ಹುಳಿಸಿ ಹುಳಿಸಿ. ಹಿಂಗಿರೋದು ಇದು? ಹಿಂಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಹೋಗ್ತಿಲ್ಲ, ಆ ಥರ ಗೊಜ್ಜಿದ್ದು. ಅದೇ ಅದೇ ತಾನೇ ಇದು? ಪೈನಾಪಲ್ ಗೊಜ್ಜು ಮಾಡ್ತೀವಿ. ಸೇಮ್ ಅದೇ ತಾನೇ ಇದು? ಸೇಮ್ ಸೇಮ್. ಓಕೆ, ಬೆಂಡೆಕಾಯಿ ಜಾಗದಲ್ಲಿ ಪೈನಾಪಲ್ ಹಾಕಿದ್ರೆ ಪೈನಾಪಲ್ ಗೊಜ್ಜು. ತುಂಬಾ ಜನ ಬ್ರಾಹ್ಮಣರಿಗೆ ಪೈನಾಪಲ್ ಗೊಜ್ಜು ಇಷ್ಟನಪ್ಪ. ಹೌದು. ಅದೇನು ಹುಳಿ ಸಿಹಿ ಅದು ಬೇಕೇ ಬೇಕು ಅಂತಾರೆ.
ಇದು ಹಂಗೇನೆ ಇದೆ, ಸೇಮ್ ಟು ಸೇಮ್ ಇದೆ, ಚೇಂಜ್ ಇಲ್ಲ. ಅದು ಗೊಜ್ಜು ಅಂದರೆ ಉಳಿಸಿನೇ ಇರಬೇಕು ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗಣೇಶ್ ರಾವ್, ಥ್ಯಾಂಕ್ ಯು ಸರ್. ಓಕೆ, ಬ್ರಾಹ್ಮಣರ ಅಡುಗೆಯ ಖ್ಯಾತಿಯ ನಮ್ಮ ಗಣೇಶ್ ರಾವ್ ಅವರು ಅದ್ಭುತವಾಗಿರುವಂಥ ಒಂದು ಬೆಂಡೆಕಾಯಿ ಗೊಜ್ಜನ್ನು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದೇನು ಒಬ್ಬನೇ ತಿನ್ನೋಕ್ಕೆಲ್ಲ ಆಗಲ್ಲ ಅಥವಾ ಒಂದೇ ದಿನಕ್ಕೆ ತಿನ್ನೋಕ್ಕಾಗಲ್ಲ. ಇದನ್ನು ತಿನ್ನಬೇಕು ಅಂದರೆ ಒಂದು 15-20 ಜನ ಆರಾಮಾಗಿ ತಿನ್ಬೋದು ಅಂತ ಹೇಳಿದ್ದಾರೆ. ಚೂರು ಹಾಕೊಂಡ್ರೆ ಸಾಕು, ಬೇಜಾನ್ ಹುಳಿ ಬೇಜಾನ್ ಸಿಹಿ. ಓಕೆ, ಖಾಲಿ ಮಾಡೋಣ. ಅಲ್ಲಿ ತನಕ ಅಲ್ಲಿ ತನಕ ಏನಿಲ್ಲ ರೀ, ಈ ಕಾರ್ಯಕ್ರಮ ಮುಗಿಸಿ ಒಳ್ಳೆ ಟೈಮ್ ಆಯಿತು ಅಂತ ಇದ್ದೀರಾ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಇದನ್ನು ಮನೆಗೆ ತೊಗೊಂಡೋಗ್ತೀನಿ ಕ್ಯಾರಿಯರ್ಲ್ಲಿ ಹಾಕ್ಕೊಂಡು, ನೋ ಪ್ರಾಬ್ಲಮ್. ಆದರೂ ತುಂಬ ಜನ ಮುಳ್ಳಿಯವರೇ ನಮ್ಮೊಂದು ಅವಕಾಶ ಕೊಟ್ಟಿಲ್ಲ. ನೀವು ನಮ್ಮನ್ನು ಕರೀರಿ, ನಮಗೂ ಸಹ ಅಡುಗೆ ಮಾಡೋಕ್ಕೆ ಬರುತ್ತೆ, ನಮ್ಮ ಕೈ ರುಚಿನೂ ಒಂದ್ಸರಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಕೈ ರುಚಿ ನೋಡೋಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಕರೆಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ